ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಹಾಗೂ ಯೋಜನೆಗಳು ಅಂದರೆ SCP TSP ಕುರಿತು, ಇದರಿಂದ ಪಡೆಯಬಹುದಂತಹ ಸೇವಾ ಸೌಲಭ್ಯಗಳ ಕುರಿತು ಮಾತನಾಡಲು ಅಥವಾ ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕ ಮಾರ್ಗದರ್ಶಕರು ಹಾಗೂ ಸಲಹೆಗಾರರಾದಂಥ ಮೈಸೂರಿನ ಡಾಕ್ಟರ್ G. ಅಚ್ಯುತರಾವ್ರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ಯೋಜನೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮೊದಲಿಗೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಅಥವಾ ಯೋಜನೆಗಳ ಕುರಿತು ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ ಸರ್. ಖಂಡಿತ, ಇದೊಂದು ಒಳ್ಳೆ ವಿಚಾರ. ಯಾಕಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಉಪಯೋಜನೆ ಅಂತ ಹೇಳ್ತೀವಲ್ಲ, ಇದನ್ನು ನಾವು ಮುಖ್ಯವಾಗಿ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಯೋಜನೆಗಳನ್ನು ರೂಪಿಸಲು ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆ ಯಾವ ಥರ ಮಾಡ್ಕೋಬೇಕು ಅನ್ನೋದಕ್ಕೊಂದು ನೀತಿ ಇದೆ. ಇದು ಮೊದಲು ರಾಷ್ಟ್ರ ಮಟ್ಟದಲ್ಲಾಗಿತ್ತು. ಇದನ್ನು 1974 ಮತ್ತು 79 ನಡುವೆ ಏನು ನಮ್ಮ 5ನೇ ಪಂಚವಾರ್ಷಿಕ ಯೋಜನೆ ಇತ್ತು, ಅದರಲ್ಲಿ ಇದನ್ನು ತಂದಿದ್ರು. ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದ ಜನರು ಹೆಚ್ಚಾಗಿ ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ಇದನ್ನು ವಿಶೇಷವಾಗಿ ಜಾರಿ ಮಾಡಬೇಕು ಅಂದಂತ ಬಂದಂಥ ಕಾಯ್ದೆ ಇದು. ಸೊ ಹಾಗಾಗಿ ಅಲ್ಲಿಂದ ಇದು ಪ್ರಾರಂಭ ಆಗಿದೆ. ಸೊ ಅದನ್ನು ಹೆಂಗೆ ಪರಿಗಣಿಸ್ತಾ ಇದ್ರು ಅಂದರೆ, ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದವರು 50% ಜಾಸ್ತಿ ಇರಬೇಕು ಆ ಪ್ರದೇಶದಲ್ಲಿ. ಅದು ಒಂದು ಪ್ರದೇಶ ಆಗ್ಬೋದು, ಒಂದು ಪಂಚಾಯತ್ ಆಗ್ಬೋದು, ಒಂದು ಗ್ರಾಮ ಆಗ್ಬೋದು, ಅಥವಾ ಒಂದು ಕೇರಿನೋ ಆಗ್ಬೋದು. ಅಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ರು. 2013ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಹಿತ ಒಂದು ಕಾಯ್ದೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಇದು ನಾವು ಮನಗಾಣಬೇಕು. ಯಾಕಂದರೆ ಇದಕ್ಕೆ ವ್ಯಾಪಕತೆ ಬಂತು. ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶದಲ್ಲಿ ಆದರೆ ಸಾಕಾಗಲ್ಲ. ಇದೆಲ್ಲ ನಮ್ಮ ಸಾಂವಿಧಾನಾತ್ಮಕ ಒಂದು ಜವಾಬ್ದಾರಿ. ಈ ಜನಾಂಗಗಳಿಗೆ ನಾವು ಉತ್ತೇಜನ ಮತ್ತು ಪುಷ್ಟಿ ಕೊಡಲಿಕ್ಕೆ, ಮುಖ್ಯವಾಗಿ ಯೋಜನೆಗಳನ್ನು ರೂಪಿಸೋಕ್ಕೆ, ಆರ್ಥಿಕ ಸಂಪನ್ಮೂಲಗಳು ಏನು ದೊರೆಯುತ್ತೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ, ಮತ್ತು ಅದು ಹಂಚಬೇಕಲ್ಲ ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ರೂಪದಲ್ಲಿ ಅಂಥೇಳಿ ಅದಕ್ಕೊಂದು ಕಾಯ್ದೆ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತು, ಇದಕ್ಕೆ ಒಂದು ಕಾಯ್ದೆಯನ್ನೇ ಮಂಡನೆ ಮಾಡಿ ರಾಜ್ಯಪಾಲರಿಂದ ಅದು ಅಂಕಿತ ಆಗಿದೆ. ಸೊ ಹಾಗಾಗಿ ಇದೊಂದು ವಿಶೇಷವಾದ ಮಹತ್ವವಾದ ಸಂಗತಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದವರು ಅನಾದಿ ಕಾಲದಿಂದ ಅವಕಾಶ ವಂಚಿತರಿದ್ರು. ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇರಲಿಲ್ಲ, ಮತ್ತು ತೀರ್ಮಾನ ಮಾಡುವ ಸ್ಥಳಗಳಲ್ಲಿ ಭಾಗವಹಿಸೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಸೊ ಇದನ್ನು ಮನಗಂಡು, ಇದು ಯಾರೋ ಜೋರಾಗಿ ಮಾತಾಡೋರು ಅಥವಾ ಯಾರೋ ಅದನ್ನು ಪ್ರತಿನಿಧಿಸ್ತಾರೆ ಅವ್ರ ಕಡೆಗೆ ಹೊಟ್ಟೋಗ್ಬಿಡ್ತಾ ಇತ್ತು. ಇಲ್ಲ, ಆ ಥರ ಮಾಡೋಗಿಲ್ಲ, ನಮ್ಮ ಒಟ್ಟು ಬಜೆಟ್ಟಿನ ಇಷ್ಟು ಭಾಗವನ್ನು ಇದಕ್ಕಾಗಿ ಖರ್ಚು ಮಾಡಲೇಬೇಕು, ಅವರಿಗೆ ಬೇಕಾದಂಥ ಆರ್ಥಿಕ ಸವಲತ್ತುಗಳು ಮತ್ತು ಸಾಮಾಜಿಕ ಸವಲತ್ತುಗಳನ್ನು ಒದಗಿಸ್ಲಿಕ್ಕೆ ಕಾರಣ ಆಗಬೇಕು ಅಂತೇಳಿ SCP TSP ಕಾರ್ಯಕ್ರಮ ಬಂದಿದೆ. ಸೊ ಈಗ ನಮ್ಮಗಳ ರಾಜ್ಯದಲ್ಲೂ ಅನೇಕ ಸೋಷಿಯಲ್ ಡೆವಲಪ್ಮೆಂಟ್ ಬ್ಲಾಕ್ಸ್ ಅಂತ ಇದೆ, SDP ಬ್ಲಾಕ್ಸ್ ಅಂತ ಕರೀತಾರೆ. ಜಸ್ಟಿಸ್ ನಂಜುಂಡಪ್ಪ ವರದಿ ಪ್ರಕಾರ 2025ರವರೆಗೆ ಜಿಲ್ಲೆ ಮತ್ತು ತಾಲೂಕುಗಳಿಗೆ ವಿಶೇಷ ಅನುದಾನ ಕೊಟ್ಟು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಸ್ಕೀಮ್ ಇತ್ತು. ಸೊ ಅದು ಬಂದಿರೋದೇನಕ್ಕಂದರೆ, ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ಅದೇನಾಗಿದೆ ಕಾಣಿಸಿದೆ, ಇದು ಎಲ್ಲ ರಂಗಗಳಲ್ಲೂ ಹಿಂದುಳಿದಿದೆ. ಇಂತಿಂಥ ತಾಲೂಕುಗಳು ಅಲ್ಲಿ ಈ ಜನಾಂಗಗಳು ಜಾಸ್ತಿ ಇದ್ದಾರೆ. ಕೆಲವು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದವರು 72%, 76%, 81% ಇರೋದೆಲ್ಲ ನಾವು ನೋಡ್ತೀವಿ. ಸೊ ಅಂಥ ಕಡೆಗಿದು ಹೆಚ್ಚು ಉಪಯೋಗ ಆಗಬೇಕು, ಕನಿಷ್ಠ 50% ಇರಲೇಬೇಕಂತ ಮಾಡಿದ್ದಾರೆ. ಸೊ ಹಾಗಾಗಿ ಕಾಯ್ದೆ ಬಂದಾಗಲಿಂದ ನಮ್ಮ ರಾಜ್ಯದಲ್ಲೂ ಒಂದು ಬಜೆಟ್ನಲ್ಲಿ ಒಂದು ಭಾಗನೇ ಎತ್ತಿಡ್ತಾರೆ. ನಮ್ಮದು ಮುಖ್ಯ ಆಯವ್ಯಯ ಜೊತೆಗೆ
ಇಲಾಖೆಗಳು ಸಹಿತ ಏನು ಮಾಡುತ್ತೆ, SCP TSP ಗ್ರ್ಯಾಂಟ್ ಅಂತೇಳಿ ಅವರಿಗೆ ಬಂದ ವಾರ್ಷಿಕ ಬಜೆಟ್ಟಿನ ಒಂದು ಭಾಗವನ್ನು ವಿಶೇಷ ಪ್ರಯತ್ನಗಳ ಮುಖಾಂತರ ಈ ಜನಕ್ಕೆ ಸಹಾಯ ಮಾಡಲಿಕ್ಕೆ, ಸವಲತ್ತುಗಳನ್ನ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡುವ ಒಂದು ಅವಕಾಶ ಇದರಲ್ಲಿದೆ. ಸರ್, ಹಾಗಿದ್ರೆ ಇದರ ಪ್ರಮುಖ ಗುರಿ ಉದ್ದೇಶಗಳೇನು ಸರ್? ಇದೇನೆಂದರೆ ಬಜೆಟ್ ಮುಖಾಂತರ ಈ ಎಲ್ಲ ಯೋಜನೆಗಳಿಗೆ ಹಣಕಾಸು ಒದಗಿಸೋದು ಖಾತ್ರಿ, ಗ್ಯಾರಂಟಿ. ಇದನ್ನು ಸದ್ಬಳಕೆ ಮಾಡಿಕೊಳ್ಳೇಬೇಕು. ಮತ್ತು ಬಳಕೆ ಮಾಡ್ಕೊಳ್ಳಿಕ್ಕೊಂದು ಯೋಜನೆಗಳನ್ನ ರೂಪಿಸ್ಬೇಕು. ಅದಕ್ಕೆ ಬೇಕಾದ ವೈಯಕ್ತಿಕ ಫಲಾನುಭವಿಗಳಿದ್ರೆ ಅದನ್ನು ಗ್ರಾಮ ಪಂಚಾಯಿತಿ ಮುಖಾಂತರ ಗುರುತಿಸ್ಬೇಕು. ಸೊ ಅದನ್ನು ನಾವು ಜಿಲ್ಲೆಗೆ ಕಳಿಸ್ಬೇಕು. ಜಿಲ್ಲೆನಲ್ಲಿ ಒಂದು ಸಮಿತಿ ಇರುತ್ತೆ. SCP ಆಯಿತು ಅಂತ ಹೇಳಿದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಅದಕ್ಕೆ ಅಧ್ಯಕ್ಷರಿರ್ತಾರೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಸಹ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ. ಅದನ್ನು ಸ್ಕ್ರೂಟ್ನಿ ಮಾಡಿ ರಾಜ್ಯ ಸಮಿತಿಗೆ ಕಳಿಸುತ್ತೆ. ರಾಜ್ಯ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳೇ ಇರ್ತಾರೆ. ಇತ್ತೀಚೆಗೆ ಅದನ್ನು ಅಮೆಂಡ್ಮೆಂಟ್ ಮಾಡಿ ಉಪಮುಖ್ಯಮಂತ್ರಿಗಳು ಇರಬೇಕಂತಾಗಿದೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಎರಡೂ ಸಚಿವರು ಇರಬೇಕಂತ ಮಾಡಿದ್ದಾರೆ. ಅಲ್ಲಿ ಇದು ಮಂಡನೆ ಆಗುತ್ತೆ. ಅಲ್ಲದೊಂದು ಸರ್ತಿ ಅನುಮೋದನೆ ಆದಾದ್ಮೇಲೆ ಜಿಲ್ಲೆ ಮತ್ತು ತಾಲೂಕು ಮತ್ತು ಪಂಚಾಯಿತಿಗಳಿಗೆ ಆ ಯೋಜನೆ ಬರುತ್ತೆ. ಅದು ಒಂದು ಕಾಲಮಿತಿ ಒಳಗಡೆ ಅನುಷ್ಠಾನ ಆಗಲೇಬೇಕು. ಅದು ಮೂಲಭೂತ ಸೌಕರ್ಯಗಳಿರ್ಬೋದು, ಅಥವಾ ವೈಯಕ್ತಿಕ ಸವಲತ್ತುಗಳಿರ್ಬೋದು, ಜೀವನಾಧಾರಗಳಿರ್ಬೋದು, ಸಾಲ ಸವಲತ್ತುಗಳು ಕೊಟ್ಟು ಅವರನ್ನು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅಥವಾ ಬದುಕಟ್ಕೊಳ್ಳಿಕ್ಕೆ ಬೇಕಾದಂಥ ಅವಕಾಶಗಳು ರೂಪಿಸೋದು ಬೇಕಾದ್ರೂ ಇರಬಹುದು. ಸೊ ಇದೆಲ್ಲನೂ ಮಾಡಲೇಬೇಕು ಕಾನೂನಿನ ಅಂಡರ್ನಲ್ಲಿ ಅಂತ ಮಾಡಿದ್ದಾರೆ. ಸೊ ಯಾರೂ ಇದನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಉದಾಸೀನ ಮಾಡೋಂಗಿಲ್ಲ. ಅದು ಪಂಚಾಯಿತಿಯಿಂದ ಪ್ರಾರಂಭ ಆಯಿತು ಅಂದರೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಮ್ಮ ಸರ್ಕಾರದ ಲೈನ್ ಡಿಪಾರ್ಟ್ಮೆಂಟ್ಸ್ ಏನಿದೆ, 27 ಲೈನ್ ಡಿಪಾರ್ಟ್ಮೆಂಟ್ಸ್ ಇದೆ, ಯಾರೂ ಇದನ್ನು ಕಡೆಗಣಿಸೋ ಹಾಗಿಲ್ಲ. ಇದರಲ್ಲೂ ಅಷ್ಟೇ SCP TSPನಲ್ಲಿ 2 ಥರದ ಹಣಕಾಸು ನೆರವು ನಾವು ನೋಡ್ಬೋದು. ಒಂದು ಕೇಂದ್ರ ಸರ್ಕಾರನೂ ಕೊಡುತ್ತೆ, ಎರಡನೇದು ರಾಜ್ಯ ಸರ್ಕಾರನೂ ಕೊಡುತ್ತೆ. ಇದಕ್ಕೊಂದು ಏಜೆನ್ಸಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಆ ಏಜೆನ್ಸಿ ಈ ಎಲ್ಲ ಸಂಗತಿಗಳನ್ನು ಕ್ರೋಢೀಕರಣ ಮಾಡಿ ನೀತಿ ನಿರೂಪಿಸಿ, ಸೊ ಎಲ್ಲೆಲ್ಲಿಗೆ ಇದಕ್ಕೆ ಕಳಿಸ್ಬೇಕು, ಏನು ಮಾಡಬೇಕು ಅಂತ ಹೇಳಿ ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಅದರ ಪ್ರಕಾರ ಎಲ್ಲ ಕಡೆ ಇದು ಜಾರಿ ಆಗ್ತಾ ಇದೆ. ಸೊ ಇದಕ್ಕೂ ಈಗ ಇತಿಹಾಸ ಬಂತು. ಈಗ ಸುಮಾರು ಈಗ ನಾವು ಅದನ್ನು ಹೆಚ್ಚು ಕಡಿಮೆ 80ನೇ ಇಸ್ವಿಯಿಂದ ನೋಡ್ತಾ ಇದ್ದೀವಿ. ಸುಮಾರು ಈಗ ಒಂದು 55 ವರ್ಷದಿಂದ ಇದು ಜಾರಿ ಆಗ್ತಾ ಇದೆ. ಈಗ ಒಂದು ಪ್ರದೇಶಕ್ಕೆ ನಾವು ಹೋದ್ವಿ ಅಂತ ಹೇಳಿದ್ರೆ ಎಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದವರೇ ಹೆಚ್ಚು ವಾಸ ಮಾಡ್ತಿರೋ ಸ್ಥಳದಲ್ಲಿ ಅನೇಕ ಸಂಗತಿಗಳನ್ನು ಗಮನಿಸ್ಬೋದು. ರಸ್ತೆ, ಚರಂಡಿ, ಬೀದಿ ದೀಪಗಳು, ನೀರಿನ ಸೌಲಭ್ಯ, ಮನೆಗಳು, ಮತ್ತು ಕೊಟ್ಟಿಗೆಗಳು, ಮತ್ತು ಅವರು ಜಮೀನುಗಳು, ಮತ್ತು ಜಮೀನುಗಳಿಗೆ ಭೂಸ್ವಾಮಿತ್ವ ಹಕ್ಕುಪತ್ರಗಳು ಕೊಡುವಂಥದ್ದು, ದರಖಾಸ್ತನ್ನ ಅನುಮೋದನೆ ಮಾಡುವಂಥದ್ದು. ಸೊ ಈ ಥರದೆಲ್ಲ ಸಂಗತಿಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇದರಿಂದ ಏನಾಗತ್ತಂದರೆ ಅವ್ರದ್ದೊಂದು ಆರ್ಥಿಕ ಸಬಲೀಕರಣ ಜೊತೆಗೆ ಸಾಮಾಜಿಕ ನ್ಯಾಯ ಎತ್ತಿ ಹಿಡ್ದಂಗಾಗತ್ತೆ. ಯಾರಿಗೂ ಅವಕಾಶದಿಂದ ದೂರ ಇಡಲಿಕ್ಕೆ, ವಂಚನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಇದನ್ನು ನಾವು ಗಮನಿಸಬೇಕು. ಸರ್, ಕೇಂದ್ರದಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಾಗಿರ್ಬೋದು ಯಾವುದಾದ್ರೂ ಪ್ರಮುಖ ಇಲಾಖೆಗಳು ಇದನ್ನು ಮಾರ್ಗದರ್ಶನ ಮಾಡ್ತಾವ ಸರ್? ಇದಕ್ಕೆ ಇಲಾಖೆ ಮಾಡಿಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ. ಈಗ ಉದಾಹರಣೆಗೆ ಇದರಲ್ಲೂ ಕೇಂದ್ರ ಸರ್ಕಾರದಲ್ಲೂ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಅಂತಲೇ ಇದೆ, ಬುಡಕಟ್ಟು ಜನಾಂಗದ ಸಚಿವಾಲಯ ಅಂತಲೇ ಇದೆ. ಅವರು ಅದನ್ನು ಗಮನ ಮಾಡ್ತಾರೆ. ಪರಿಶಿಷ್ಟ ಜಾತಿಗೂ ಅದೇ ಥರನೂ ಇದೆ. ಸೊ ಅದು ರಾಷ್ಟ್ರ ಮಟ್ಟದ ನೀತಿಗಳೇನಿದೆ, ಅವ್ರ ಬಜೆಟ್ನಲ್ಲಿ SCP TSP ಏನು ಕೊಡಬೇಕು ಅನ್ನೋದು ಅವ್ರು ಪ್ಲಾನ್ ಮಾಡ್ತಾರೆ. ರಾಜ್ಯಕ್ಕೆ ಬಂದಾಗ ರಾಜ್ಯದಲ್ಲೂ ಈಗ 2 ಸಚಿವಾಲಯಗಳಿದೆ, ಅವರು ಅದನ್ನು ಪ್ಲಾನ್ ಮಾಡ್ತಾರೆ. ಅದನ್ನು ಪ್ಲಾನ್ ಮಾಡಿ ಅವರು ಒಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಕಳಿಸ್ಬೋದು, ಇಲ್ಲ ನೇರವಾಗಿ ಸಮಾಜ ಕಲ್ಯಾಣಕ್ಕೆ ಕಳಿಸ್ತಾರೆ. ಸಮಾಜ ಕಲ್ಯಾಣವನ್ನು ಮೇಲುಸ್ತುವಾರಿ ಮಾಡೋರು ಒಂದು ಜಿಲ್ಲಾಧಿಕಾರಿಗಳಿರ್ತಾರೆ, ಎರಡನೇವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಇರ್ತಾರೆ. ಇವರಿಬ್ಬರ ನೇತೃತ್ವ ಮತ್ತು ಸಹಭಾಗಿತ್ವದಲ್ಲಿ ತಾಲೂಕಿಗೆ ಬರ್ತದೆ. ತಾಲೂಕಿನಲ್ಲಿ ತಹಸೀಲ್ದಾರ್ ಇರ್ತಾರೆ, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್, ತಾಲೂಕು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿರ್ತಾರೆ. ಅವರ ಅಧೀನದಲ್ಲಿ ಬರೋ ಎಲ್ಲ ಇಲಾಖೆಗಳಲ್ಲೂ SCP TSP ಅಂತ ಇರುತ್ತೆ. ಸೊ ಅದಕ್ಕೆ ಅವರು ನಿಗದಿ ಮಾಡಿರ್ತಾರೆ, ಇಷ್ಟು %, 33%, 18%. ಅದೇ ರೀತಿ ಮೈನಾರಿಟೀಸ್ಗೂ 5% ಅಂತ, 4%, 5% ಅಂತ ಇದೆ ಅಲ್ಲ. ಸೊ ಇವು ಏನು ವಿಶೇಷ ಮೀಸಲಾತಿ ಇದೆ ಮತ್ತು ಒಂದು ಆದ್ಯತೆ ಕೊಟ್ಟಿದ್ದಾರೆ,
ಅವುಗಳ ಸಕಾಲದಲ್ಲಿ ಜಾರಿ ಆಗೋದಕ್ಕೆ ಇವರುಗಳೆಲ್ಲ ಕೆಲಸ ಮಾಡಬೇಕು. ಅದು ಸೀದಾ ಗ್ರಾಮ ಪಂಚಾಯತಿಗೆ ಬರುತ್ತೆ. ಗ್ರಾಮ ಪಂಚಾಯತಿಗಳ ಜವಾಬ್ದಾರಿ ಫಲಾನುಭವಿಗಳನ್ನ ಗುರುತಿಸೋದು, ಕಾಮಗಾರಿಗಳನ್ನ ಗುರುತಿಸಿ ಕೊಡುವಂಥದ್ದು. ಅವ್ರೇನು ಕೊಡ್ತಾರೆ ಅದು ತಾಲೂಕು ಮಟ್ಟದಲ್ಲಿ ಚರ್ಚೆ ಆಗಬೇಕು. ಚರ್ಚೆಯಾಗಿ ಅದನ್ನು ಒಂದು ಯೋಜನೆ ಅಂತ ರೂಪಿಸ್ಕೊಂಡು ಜಿಲ್ಲಾ ಸಮಿತಿಗೆ ಕೊಡಬೇಕು. ಜಿಲ್ಲಾ ಸಮಿತಿಯಲ್ಲಿ ಅದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನ ರಾಜ್ಯಕ್ಕೆ ಕೊಡ್ತಾರೆ. ರಾಜ್ಯ ಪರಿಷತ್ನಲ್ಲಿ ಅದು ಒಮ್ಮೆ ಅನುಮೋದನೆ ಆಯಿತು ಅಂದರೆ ಹಣ ಬರಲಿಕ್ಕೆ ಶುರು ಆಗುತ್ತೆ. ಕೆಲವು 6 ತಿಂಗಳಲ್ಲಿ ಮುಗಿಯುತ್ತೆ, ಕೆಲವು 1 ವರ್ಷದಲ್ಲಿ ಮುಗಿಯುತ್ತೆ, ಕೆಲವು ಕಾಮಗಾರಿಗಳು 2 ವರ್ಷ ಬೇಕು, 3 ವರ್ಷ ಬೇಕು. ಈಗ ಒಂದು ಜಾಗದಲ್ಲಿ ಪರಿಶಿಷ್ಟ ವರ್ಗದವರೇ ಜಾಸ್ತಿ ಇದ್ದಾರೆ, ಅಲ್ಲೊಂದು ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಬಂತು ಅಂತ ಇಟ್ಕೊಳ್ಳೋಣ, 4-5 ವರ್ಷ ಫಂಡಿಂಗ್ ಕೊಡಬೇಕಾಗತ್ತೆ. ಒಂದು ಅರಣ್ಯ ಪ್ಲಾಂಟೇಶನ್ ಬಂತು ಅಂತ ಇಟ್ಕೊಳ್ಳೋಣ, 3-4 ವರ್ಷ ಅದಕ್ಕೆ ಫಂಡಿಂಗ್ ಕೊಡಬೇಕಾಗತ್ತೆ. ಅಥವಾ ಒಂದು ಪರಿಶಿಷ್ಟ ಜಾತಿಯವರು ಜಾಸ್ತಿ ಇರುವ ಜಾಗದಲ್ಲಿ ಒಂದು ಜಲಾನಯನ ಅಭಿವೃದ್ಧಿ ಮಾಡಬೇಕಂದ್ರೆ ಮಿನಿಮಮ್ 5-7 ವರ್ಷ ಸಪೋರ್ಟ್ ಮಾಡಬೇಕಾಗತ್ತೆ, ಲಾಂಗ್ ಟರ್ಮ್. ಸೊ ಅದಕ್ಕೆ ಒಂದು ಸರ್ತಿ ಬಜೆಟ್ ಅಪ್ರೂವಲ್ ಆಗೋಯ್ತು ಅಂದರೆ ಪ್ರತಿ ವರ್ಷ ಟೇಪರಿಂಗ್ ಬಜೆಟ್ ಸಿಸ್ಟಮ್ನಲ್ಲಿ ಅವ್ರಿಗೆ ಹಣ ಬರ್ತಾ ಇರುತ್ತೆ. ಇದನ್ನು ಜನ ಬಳಸ್ಕೋಬೇಕು. ಹಾಗಾಗಿ ನಂಗೆ ಉದ್ಯೋಗ ಇಲ್ಲ, ಜೀವನಾಧಾರ ಇಲ್ಲ, ಬಡತನ ಇದೆ, ಹಸಿವಲ್ಲಿದ್ದೀನಿ ಅಂತ ಏನು ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಹೇಳಿದೀವಲ್ಲ, ಸೊ ಅವುಗಳ ನಿರ್ಮೂಲನೆಗೆ ಇಲ್ಲಿದು ಕೆಲಸ ಆಗುತ್ತೆ. ಯಾರೂ ಬಡತನದಲ್ಲಿ ಇರಬಾರ್ದು, ಹಸಿವಿನಲ್ಲಿ ಇರಬಾರ್ದು, ಮತ್ತು ಎಲ್ಲರೂ ಗುಣಮಟ್ಟ ಜೀವನ ಮಾಡಲೇಬೇಕು. ಮತ್ತು ಅವ್ರು ಇರೋ ಜಾಗದಲ್ಲೇ ಅವರಿಗೆ ಜೀವನಾಧಾರಗಳು ಸಿಗಬೇಕು. ಮತ್ತು ಅವ್ರು ಇರೋ ಜಾಗದಲ್ಲೇ ಮಣ್ಣು ಮತ್ತು ಭೂಮಿ ಮತ್ತು ಜೀವ ವೈವಿಧ್ಯತೆ ಚೆನ್ನಾಗಿರಬೇಕು. ಇವೆಲ್ಲ ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾಗಗಳಾಗಿದೆ. ಸೊ ಅದು ಆ ಜನಾಂಗಕ್ಕೆ ಸಿಕ್ಕಿ ಅವರು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಬೇಕು. ಅಭಿವೃದ್ಧಿ ಮುಖ್ಯವಾಹಿನಿ ಅಂದರೆ 2 ಭಾಗದಲ್ಲಿ, ಒಂದು ಸಾಮಾಜಿಕವಾಗಿ, ಇನ್ನೊಂದು ಆರ್ಥಿಕವಾಗಿ, ಮತ್ತು 3ನೇದಾಗಿ ಭಾಗವಹಿಸುವಿಕೆ, ರಾಜಕೀಯ ಭಾಗವಹಿಸುವಿಕೆ. ಈ 3 ಜೊತೆಯಲ್ಲಿ ಆಗಬೇಕು ಅಂತ ಈ ಕಾಯ್ದೆನಲ್ಲಿ ಚರ್ಚೆ ಮಾಡಲಾಗಿದೆ. ಅದಕ್ಕಾಗಿ ಎಲ್ಲ ಕಡೆ ನಾವು ಈ ಉತ್ತೇಜನಗಳನ್ನು ಕೊಡೋದು ನಾವು ಗಮನಿಸ್ತೀವಿ. ಇದು ಯಾರು ಉದಾಸೀನ ಮಾಡ್ಲಿಕ್ಕೆ ಬರಲ್ಲ. ಉದಾಸೀನ ಮಾಡ್ತಿರು ಅಂದ್ರೆ ಅವ್ರ ಮೇಲೆ ತೀವ್ರ ಕ್ರಮ ಕೈಗೊಳ್ಳಲಿಕ್ಕೆ ಕಾಯ್ದೆನಲ್ಲೇ ಅವಕಾಶ ಮಾಡಿಬಿಟ್ಟಿದ್ದಾರೆ. ಒಂದು, ಅವರನ್ನು ಸಸ್ಪೆಂಡ್ ಮಾಡ್ಬೋದು, ಆ ಜವಾಬ್ದಾರಿಯಿಂದಾನೇ ಟರ್ಮಿನೇಟ್ ಮಾಡಿ ಬಿಡುಗಡೆ ಮಾಡ್ಬೋದು, ಕೆಲಸದಿಂದಾನೇ ಬಿಡುಗಡೆ ಮಾಡ್ಬೋದು, ಅಷ್ಟು ಕಠಿಣವಾಗಿದೆ. ಸೊ ಅದನ್ನು ಬಳಸ್ಕೊಂಡು ಇವ್ರು ಏನು ಮಾಡಬೇಕು, ತಮ್ಮ ವ್ಯಕ್ತಿ, ಕುಟುಂಬ, ಸಮುದಾಯ ಮತ್ತು ಆ ಪ್ರದೇಶದಲ್ಲಿ ಏನು ಅಭಿವೃದ್ಧಿ ಆಗಬೇಕಂತ ಯೋಚನೆ ಮಾಡಬೇಕು. ಸೊ ಇಲ್ಲೂ ಅಷ್ಟೇ ಸಹಭಾಗಿತ್ವದ ಯೋಜನೆ ಮಾಡಲಿಕ್ಕೆ ಅವಕಾಶ ಇದೆ, ವೈಯಕ್ತಿಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ, ಮತ್ತು ಒಟ್ಟಾರೆ ನಮಗೆಲ್ಲ ಏನು ಬೇಕು ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಈ ಒಂದು ಪ್ರಜಾಪ್ರಭುತ್ವವಾಗಿ ನಮಗೆ ಕೊಟ್ಟಿರೋ ಕೆಲವು ಸಿದ್ಧಾಂತ ಮತ್ತು ಹಕ್ಕುಗಳೇನಿದೆ ಅದನ್ನು ಬಳಸ್ಕೊಂಡು ಯಾರ ಭಾವನೆಗಳಿಗೂ ನಾವು ಏನೋ ಹರ್ಟ್ ಮಾಡದೆ, ತೊಂದರೆ ಮಾಡದೆ, ಅವಹೇಳನ ಮಾಡದೆ, ಇದು ನಮ್ಮ ಹಕ್ಕಿದು, ನಾವು ಬಳಸ್ಕೋಬೇಕು. ಹಕ್ಕು ಆಧಾರಿತ ಕಾರ್ಯಕ್ರಮ ಇದು, ಉತ್ತಮ ರೀತಿಯಲ್ಲಿ ಮಾಡಬೇಕು. ಇದು ಯಾರೇನು ನಮಗೇನೋ ಅಯ್ಯೋ ಪಾಪ ಅಂತ ಕೊಡ್ತಾ ಇರೋ ಕಾರ್ಯಕ್ರಮ ಅಲ್ಲ. ಇದು ಸಂವಿಧಾನದಾತ್ಮಕವಾಗಿ ಬರ್ತಾ ಇರುವಂಥ ನಮ್ಮ ಹಕ್ಕು ಕಾರ್ಯಕ್ರಮ. ಇದು ನಿಮ್ಮ ಹಕ್ಕಾಗಿರೋದ್ರಿಂದ ಇದರ ಸದುಪಯೋಗ ಉತ್ಕೃಷ್ಟವಾಗಿರಬೇಕು. ಹೌದು, ಮತ್ತು 100% ಇರಬೇಕು. ಇಲ್ಲಾಂದರೆ ಪದೇ ಪದೇ ಆ ವ್ಯಕ್ತಿ ಅಥವಾ ಕುಟುಂಬ ಅಥವಾ ಸಮುದಾಯಕ್ಕೆ ಈ ಸವಲತ್ತುಗಳು ಬರಲ್ಲ. ಒಮ್ಮೆ ಬಂದಮೇಲೆ ಬರಲ್ಲ. ಇನ್ನು ಒಮ್ಮೆ ರೆಕಾರ್ಡ್ ಆಗೋದ್ಮೇಲೆ ದಾಖಲೆಗಳು, ಈಗ ಅದರಲ್ಲೂ ಜಿಯೋ ಟ್ಯಾಗಿಂಗ್ ಮಾಡಿದ್ದಾರೆ, GPS ಮಾಡಿದ್ದಾರೆ, ಅಲ್ಲೂ ಫೇಶಿಯಲ್ ರೆಕಗ್ನಿಷನ್ ತರ್ತಾ ಇದ್ದಾರೆ, ಮತ್ತು ಎಲ್ಲ ವ್ಯವಹಾರದಲ್ಲಿ ಪಾರದರ್ಶಕತೆಗೆ ಏನೇನು ಬೇಕೋ ಅದೆಲ್ಲ ಸಂಗತಿಗಳು ಅಲ್ಲೂ ಬರ್ತಾ ಇದೆ. ಹಾಗಾಗಿ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಹಕ್ಕು ಆಧಾರಿತ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ನಾವು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳೇಬೇಕು ಮತ್ತು ಇದರ ಪ್ರಯೋಜನ ಗರಿಷ್ಠ ಪಡ್ಕೊಳ್ಳೇಬೇಕನ್ನುವ ನಿಲುವನ್ನು ನಾವು ಆಗಾಗ ಚರ್ಚೆಗಳ ಮುಖಾಂತರ, ಸಂವಾದದ ಮುಖಾಂತರ, ಭೇಟಿ ಮಾಡುವ ಮುಖಾಂತರ ಇದನ್ನು ನಾವು ಪ್ರತಿಷ್ಠಾಪಿಸ್ತಾ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅವಾಗ ಒಂದು ಅಂಶವನ್ನು ನಮ್ಮ ಜೊತೆ ಹಂಚ್ಕೊಡ್ರಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಸಾಮಾಜಿಕ ಮುಖ್ಯವಾಹಿನಿ ತರೋ ನಿಟ್ಟಿನಲ್ಲಾಗಿರ್ಬೋದು, ಆರ್ಥಿಕ ಮುಖ್ಯವಾಹಿನಿ ತರೋ ನಿಟ್ಟಿನಲ್ಲಿ ಈ ಯೋಜನೆಗಳು ಅವರಿಗೆ ಸೇವಾ ಸೌಲಭ್ಯಗಳನ್ನು ಒದಗಿಸ್ತೇವೆ ಅಂದರೆ ಸರ್ ಅದರಲ್ಲಿ ಸಾಮಾಜಿಕ ಮುಖ್ಯವಾಹಿನಿಗೆ ತರುವಂಥ ಒಂದು ಅಂಶಗಳಲ್ಲಿ ಗಮನಿಸುವಂಥ ಸಂದರ್ಭದಲ್ಲಿ ಸಾಕ್ಷರತೆ ಅನ್ನೋದು ಕೂಡ ಒಂದು ಬಹಳ ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ನಾವು ನೋಡ್ತು ಅಂದರೆ ಶಿಕ್ಷಣ ಆಧಾರಿತ ಯೋಜನೆಗಳು, ಸೌಲಭ್ಯಗಳು ಯಾವ್ಯಾವಿದೆ ಸರ್? ಹಾಸ್ಟೆಲ್ಗಳಿದೆ, ವಸತಿ ನಿಲಯಗಳಿದೆ, ಅಲ್ಲಿ ಉಳ್ಕೋಬೋದು. ಅದು ಮೆಟ್ರಿಕ್ ಪೂರ್ವದಿಂದ ಹಿಡಿದು ಸ್ನಾತಕೋತ್ತರದವರೆಗೂ ಇದೆ. ಸೊ ಹಾಗಾಗಿ ಎಲ್ಲ ಹಂತದಲ್ಲೂ ಅವರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಲ್ಲದೆ ವಿಶೇಷ ವಿದ್ಯಾರ್ಥಿ ವೇತನಗಳಿದೆ, ಪ್ರೈಸ್ ಮನಿ ಅಂತ ಇದೆ, ಅದನ್ನೆಲ್ಲ ಅವರು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಶೈಕ್ಷಣಿಕ ಸಾಧನೆ ಮಾಡಲೇಬೇಕು. ಮತ್ತು 2ನೇದಾಗಿ ಎಲ್ಲ ಹಂತದಲ್ಲೂ ಅವರ ಶಾಲೆ ಮತ್ತು ಕಾಲೇಜಿನ ಫೀಸ್ ತುಂಬಬೇಕಲ್ಲ, ಅತ್ಯಂತ ಕಡಿಮೆ ಇದೆ. ಅದು ಯೂನಿವರ್ಸಿಟಿಯಲ್ಲೂ ನೋಡ್ಬೋದು, ಅಂಡರ್ ಗ್ರಾಜ್ಯುಯೇಷನಲ್ಲೂ ನೋಡ್ಬೋದು. ಎಕ್ಸಾಮ್ ಫೀಸಲ್ಲೂ ಸಹಿತ, ಕಾನ್ವೊಕೇಶನ್ ಫೀಸ್ ಸಹಿತ ತುಂಬ ಕಡಿಮೆ ಇಟ್ಟಿದ್ದಾರೆ. ಸೊ ಇದೆಲ್ಲ ಅವರು ಪ್ರಯೋಜನ ಮಾಡ್ತಾ ಇರೋದೇನೆಂದರೆ ಅವರು ಮುಂದಕ್ಕೆ ಬರಲಿ, ಅವರು ಮುನ್ನೆಲೆಗೆ ಬರಲಿ, ಮತ್ತು ಅವರು ಮುಖ್ಯವಾಹಿನಿಗೆ ಬಂದು
ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಜೊತೆ ಸಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿರುವಂಥ ಕ್ರಮಗಳಾಗಿದೆ. ಇದನ್ನ ಗಮನಿಸಬೇಕು. ಇದರ್ಥ ಏನಪ್ಪ ಅಂದರೆ, ಬಜೆಟ್ನಲ್ಲಿ ಖಾತ್ರಿಯಾಗಿ ಹಣಕಾಸು ಹಂಚಿಕೆ ಆಗೇ ಆಗತ್ತೆ. ಅದಕ್ಕೆ ನೀವು ಸಿದ್ಧ ಮಾಡ್ಕೋಬೇಕು. ಏಪ್ರಿಲ್ 1ರಿಂದ ಮಾರ್ಚ್ 31ವರೆಗೂ ಅದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಹಣ ಉಳಿತು ಅಂತ ಇಟ್ಕೊಳ್ಳೋಣ, ಅದು ಮತ್ತೆ ನೀವು ಸರ್ಕಾರಕ್ಕೆ ಮರುಜೋಡಣೆ ಮಾಡಬೇಕಂತ ಇಲ್ಲ. ಮುಂದಿನ ವರ್ಷ ಅದನ್ನ ಮುಂದುವರಿಸ್ಬೋದು. ಯಾವ ಕಾಮಗಾರಿಗಳು ಮಾಡೋಕ್ಕಾಗಿಲ್ಲ, ಕ್ರಮಗಳು ಮತ್ತು ಉಪಕ್ರಮಗಳು ಕೈಗೊಳ್ಳೋಕ್ಕಾಗಿಲ್ಲ, ಮುಂದಿನ ವರ್ಷ ಬಜೆಟ್ನಲ್ಲಿ ನೀವು ಖರ್ಚು ಮಾಡ್ಬೋದು. ಅದನ್ನು ನೀವು ಸರ್ಕಾರದ ಗಮನಕ್ಕೆ ತರಬೇಕಷ್ಟೆ. ಹಾಗಾದ್ರೆ ಎಷ್ಟು? ಈಗ ಉದಾಹರಣೆಗೆ ಒಂದು 3 ಭಾಗ ಇದೆ ಅಂತ ಇಟ್ಕೊಳ್ಳೋಣ. 2 ಭಾಗ ಖರ್ಚಾಯಿತು, 1 ಭಾಗ ಉಳಿತು ಅಂದರೆ ಅದು ಸರ್ಕಾರ ವಾಪಸ್ ತಗೊಳ್ಳಲ್ಲ, ಮತ್ತೆ ಮರು ಅನುಮೋದನೆ ಕೊಡಬೇಕಂತೇನಿಲ್ಲ. ಮುಂದಿನ ಆರ್ಥಿಕ ವರ್ಷದಲ್ಲಿ ಮೊದಲನೇ 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಖರ್ಚು ಮಾಡಲಿಕ್ಕೆ ಫುಲ್ ಅವಕಾಶ ಕೊಟ್ಟಿದ್ದಾರೆ. ಇದು ಗಮನಿಸಬೇಕು. ಹಾಗಾಗಿ ಈ ಸಾಮಾಜಿಕ ನ್ಯಾಯ ಸಮಿತಿಗಳು ಅಂತ ಏನಿದೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹಯೋಗದಲ್ಲಿ ಒಂದು ಸಲಹಾ ಸಮಿತಿ ಅಂತ ಇದೆ. ಅದಕ್ಕೆ ಸಂಘ ಸಂಸ್ಥೆಗಳನ್ನು ಸಹಿತ ನಾಮಕರಣ ಮಾಡ್ಕೊಂಡಿರ್ತಾರೆ. ಈ ಸಮಿತಿಗಳು ಅತ್ಯಂತ ಅಭೂತಪೂರ್ವ ಕೆಲಸ ಮಾಡಬೇಕು. ಆ ಜನರ ಹಕ್ಕು ಮತ್ತು ಬಾಧ್ಯತೆಗಳನ್ನ ಎತ್ತಿ ಹಿಡಿಯಲಿಕ್ಕೆ ಸಕಾಲದಲ್ಲಿ ಯೋಜನೆ ಮಾಡಿ ಅನುಮೋದನೆ ಪಡ್ಕೊಂಡು ಹಣ ಹಂಚಿಕೆ ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಉಪಕ್ರಮಗಳನ್ನು ಕಾಯಬೇಕು. ಅವರು ಅಲ್ಲೇನಾದರೂ ತಡ ಆಗ್ತಾ ಇದೆ, ಲೋಪದೋಷಗಳಾಗ್ತಾ ಇದ್ರೆ ಕೂಡಲೇ ಅದನ್ನ ಸರಿಪಡಿಸ್ಲಿಕ್ಕೆ ಅವರು ಕ್ರಮ ತೆಗೆದುಕೋಬೇಕು. ಸೊ ಇಷ್ಟೆಲ್ಲ ಅವಕಾಶಗಳನ್ನು ಆ ಕಾಯ್ದೆನಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಇರೋದ್ರಿಂದ ಈಗ ನಾವು ವೈಬ್ರೆಂಟ್ ಆಗಿ SCP TSP ಕಾರ್ಯಕ್ರಮಗಳು ಚೆನ್ನಾಗಿರೋ ಪ್ರದೇಶಗಳು ನೋಡಿದಾಗ ಸಂತೋಷ ಆಗುತ್ತೆ. ಇನ್ನು ಕೆಲವು ಪ್ರದೇಶಗಳು ಇನ್ನೂ ಹಿಂದುಳಿದಿದೆ, ಅಲ್ಲಿಗೆ ಇನ್ನೂ ಸಂಪನ್ಮೂಲಗಳು ಮುಟ್ಟಬೇಕು, ಮತ್ತು ಸಮರ್ಪಕವಾಗಿ ಬಳಕೆ ಮಾಡುವ ಮನೋಭಾವಗಳನ್ನ ನಾವು ರೂಢಿಸ್ಬೇಕು. ಸೊ ಅಂಥವುಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಮತ್ತು ಬೇರೆ ಉಪವರ್ಗದವರು ಇದ್ದಾರಲ್ಲ, ಅವರು ಇದ್ರ ಬಗ್ಗೆ ಹೆಚ್ಚು ಇದು ಮಾಡ್ಕೋಬಾರ್ದು, ಏನೋ ತಪ್ಪು ಗ್ರಹಿಕೆ ಮಾಡ್ಕೋಬಾರ್ದು. ಇದು ಸಂವಿಧಾನಾತ್ಮಕ ಅವ್ರಿಗೆ ಬಂದಿರೋದು. ನಿಮಗೂ ಸಹಿತ ರೈಟ್ಸ್ ಇದೆ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅದು ನೀವು ಖಂಡಿತ ನೀವು ಮಾಡ್ಕೊಳ್ಳಿ. ಇದು ಸಂವಿಧಾನಾತ್ಮಕ ಬಂದಿರೋದ್ರಿಂದ ಅದು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಇರೋದ್ರಿಂದ ಇಲ್ಲಿ ತಿಕ್ಕಾಟ, ಘರ್ಷಣೆ, ಭೇದ ಭಾವ, ತಪ್ಪು ಗ್ರಹಿಕೆ ಇದಕ್ಕೆ ಅವಕಾಶ ಇಲ್ಲ. ಬಟ್ ಇವೆಲ್ಲ ನಿರ್ಧಾರ ಆಗಿ ಜಾರಿ ಆಗೋದು ಪ್ರಜಾತಂತ್ರ ವ್ಯವಸ್ಥೆನಲ್ಲೇ. ನೀವು ಭಾಗವಹಿಸಬೇಕು, ಅವರು ಭಾಗವಹಿಸಬೇಕು. ಪರಸ್ಪರ ಬೆಂಬಲ ಸಹಕಾರದಿಂದನೇ ಇದು ಮುಂದಕ್ಕೆ ಹೋಗ್ಬೇಕು. ಯೋಜನೆ ಮಾಡೋದು, ಯೋಜನೆ ಮಾಡಾದ್ಮೇಲೆ ಯೋಜನೆ ರೂಪಿಸೋದು, ಆರ್ಥಿಕ ಸಂಪನ್ಮೂಲ ಹಂಚಿಕೆ ಮಾಡೋದು, ಬಳಕೆ, ಈ ವಿಚಾರದಲ್ಲಿ ಎಲ್ಲ ಸಮುದಾಯಗಳು ನಿಂತ್ಕೋಬೇಕು ಒಟ್ಟಿಗೆ. ಅವಾಗ ಮಾತ್ರ ಇದು ಚೆನ್ನಾಗಾಗತ್ತೆ. ಇಲ್ಲಿ ನಂದೇ ಬೇರೆ ನೀವು ಕೇಳಂಗಿಲ್ಲ, ಇದು ನಮ್ಮದು ಬೇರೆ ನೀವು ಕೇಳಂಗಿಲ್ಲ, ಈ ಥರ ನಾವು ಪಾರ್ಟಿಷನ್ ಮಾಡ್ಕೋಬಾರ್ದು, ಏನೋ ವಿಭಾಗ ಮಾಡ್ಕೋಬಾರ್ದು, ವಿಂಗಡಣೆ ಮಾಡ್ಕೋಬಾರ್ದು. ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಏನಾಗುತ್ತೆ, ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಆಗುತ್ತೆ. ಭೇದ ಭಾವ ಅನ್ನೋದು ಅಲ್ಲೇ ಶುರು ಆಗುತ್ತೆ, ತಪ್ಪು ಗ್ರಹಿಕೆ ಅಲ್ಲೇ ಶುರು ಆಗುತ್ತೆ. ಯಾವಾಗ ಈ ಮನಸ್ಸಿನಲ್ಲಿ ಗಾಯಗಳಾಗತ್ತೆ, ತಪ್ಪು ಗ್ರಹಿಕೆ ಶುರು ಆಗುತ್ತೆ, ಅದು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಗೆ ಆಗೋದೇ ಇಲ್ಲ. ಇದರಿಂದ ಏನಾಗುತ್ತೆ, ನಾಳೆ ಸಹಭಾಗಿತ್ವದಲ್ಲಿ ಕಷ್ಟ ಆಗುತ್ತೆ, ಯೋಜನೆ ರೂಪಿಸುವಲ್ಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಅನುಮೋದನೆ ಅಂತ ಬಂದಾಗ ಗ್ರಾಮ ಪಂಚಾಯತಿ ಹಂತದಲ್ಲಿ ಎಲ್ಲ ಜನಾಂಗದವರು ಇರಬೇಕು ತಾನೆ, ತಾಲೂಕ್ ಪಂಚಾಯತಿಯಲ್ಲಿ ಎಲ್ಲರೂ ಇರಬೇಕು ತಾನೆ, ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಇರಬೇಕು ತಾನೆ, ಜಿಲ್ಲಾಧಿಕಾರಿ ಕರೆಯುವ ಸಭೆಯಲ್ಲಿ ಎಲ್ಲರೂ ಭಾಗವಹಿಸ್ತೀವಲ್ವಾ? ಇಲ್ಲ, ಇದು ಅವ್ರಿಗೆ ಬಂದಿರೋದು ಇನ್ನೂ ಚೆನ್ನಾಗಾಗಲಿ, ನಮ್ಮ ಗ್ರಾಮದಲ್ಲಿ ಅದಕ್ಕೇನು ಬೆಂಬಲ ಬೇಕು, ನಾವೆಲ್ಲ ನಿಂತ್ಕೊಳ್ತೀವಿ, ಅದಕ್ಕೆ ಜಾಗ ಬೇಕಾ, ಇನ್ನೊಂದೇನಾರು ಸಂಪನ್ಮೂಲ ಬೇಕಾ, ಜನರ ಒಲವು ಬೇಕಾ, ನಾವು ಬಂದು ಏನಾರ ಜನಕ್ಕೆ ಮೋಟಿವೇಶನ್ ಮಾಡ್ಬೋದಾ, ಇಂಥ ಪ್ರಕಾರಗಳನ್ನು ನಾವು ಮಾಡೋದ್ರ ಕಡೆ ಗಮನ ಕೊಡ್ಬೇಕು. ಯಾಕಂದರೆ 40-50 ವರ್ಷದಿಂದ ಈ ಥರದ ಭಾವನೆಗಳಿದ್ದಕ್ಕೆ ನಮ್ಮ ಊರುಗಳು ಅಭಿವೃದ್ಧಿ ಆಯಿತು. ನಾವು SCP TSP ಹೆಸರಿನಲ್ಲಿ ಊರಿನಲ್ಲಿ ನಾವು ಈ ಥರ ವಿಭಜನೆ ಮಾಡ್ಕೊಳ್ತಾ ಹೋದ್ವಿ ಅಂದರೆ ಇದು ಸಮಗ್ರತೆ ಬರೋದಿಲ್ಲ, ಮತ್ತು ನಾವು ಸಹಜೀವನ ಮಾಡಲಿಕ್ಕಾಗಲ್ಲ. ಸೊ ಎಲ್ರಿಗೂ ಏನಾಗುತ್ತೆ, ಹ್ಯಾಪಿನೆಸ್ ಇಂಡೆಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಭೇದ ಭಾವ ಜಾಸ್ತಿ ಆಗ್ತಾ ಹೋಗುತ್ತೆ, ತಪ್ಪು ಗ್ರಹಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ವಿಚಾರಕ್ಕೆ ಇಡೀ ಊರಿನಲ್ಲಿ ಕೂತು ನಾವು ಒಟ್ಟಾರೆ ತೀರ್ಮಾನ ಮಾಡಿ ಕಾರ್ಯಗತಗೊಳಿಸ್ಬೇಕೋ ಅಂಥ ವಿಚಾರಗಳು ಬಂದಾಗ ಅದು ಹಿನ್ನಡೆ ಉಂಟಾಗುತ್ತೆ. ಅದು ಆಗಬಾರ್ದು. ಇವತ್ತಿನ ಯುವಜನತೆಗೆ ಬೇಕಾಗಿರೋದು ಆ ಥರದ ಒಂದು ಸಮನ್ವಯತೆ ಸಮಾಜ, ಮತ್ತು ಒಂದು ಬೆಂಬಲ ಮತ್ತು ಪ್ರೀತಿ. ಆವಾಗ ಈ SCP TSP ಕಾರ್ಯಕ್ರಮಕ್ಕೆ ನಿಜವಾದ ಒಂದು ಅರ್ಥ ಬರುತ್ತೆ ಅಂತ ನಾವು ಅದ್ರ ಭಾವಿಸಿದ್ದೀವಿ. ಸೊ ಹಾಗೆಯೇ ವಿಶೇಷವಾಗಿ ಏನಾದರೂ ಈ ಪರಿಶಿಷ್ಟ ಪಂಗಡಗಳಲ್ಲಿ ಅರಣ್ಯಾಧಾರಿತ ಆದಿವಾಸಿಗಳಿಗೆ ವಿಶೇಷ ಒತ್ತುಗಳನ್ನು ನೀಡಲಾಗಿದೆ. ಅದಕ್ಕೆ ಟ್ರೈಬಲ್ ಸಪ್ಲೈನ್ ಅಂತ ಮಾಡಿದ್ದಾರೆ ಆದಿವಾಸಿಗಳಿಗಾಗಿನೇ. ಅದು 13 ಬುಡಕಟ್ಟು ಜನಾಂಗದವರೇನು ಅರಣ್ಯ ಆಶ್ರಿತ ಬುಡಕಟ್ಟು
ಅರಣ್ಯ ಸಂಪನ್ಮೂಲ ಆಶ್ರಿತ ಬುಡಕಟ್ಟು ಜನಾಂಗ ಅಂತ ಈ ನಮ್ಮ ರಾಜ್ಯದಲ್ಲಿದೆ, ಅವರಿಗೆ ಅಂತ ಇದೆ. ಈಗ ಅವ್ರನ್ನೆಲ್ಲ ಸೆಕ್ಷನ್ 9ಗೆ ಹಾಕಿ ನಾವೇನು TSP ನ ಅಡಿನಲ್ಲಿ ಸವಲತ್ತುಗಳು ಕೊಡ್ತೀವಿ ಆ ಜನಾಂಗಕ್ಕೆ ಮಾತ್ರ ಕೊಡಬೇಕು ಅಂತ ಒಂದು ನಿಯಮ ಬರ್ತಾ ಇದೆ. ಅದಿನ್ನೂ ರಾಷ್ಟ್ರ ಮಟ್ಟದಲ್ಲಿ ಕಾಯ್ದೆ ಆಗಬೇಕು. ಅದೆಲ್ಲ ಈಗ ಕರಡು ಸಿದ್ಧತೆ ಆಗ್ತಾ ಇದೆ. ಬಹುಶಃ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಅದು ಮಂಡನೆ ಆಗಬಹುದು. ಆ ಥರ ಆಯಿತು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 900ಕ್ಕೂ ಅಧಿಕ ಪರಿಶಿಷ್ಟ ವರ್ಗದ ಜನಾಂಗದವರು ಈ ಯೋಜನೆ ಉಪಯೋಗ ಪಡ್ಕೊತಾರೆ. ನಮ್ಮ ಕರ್ನಾಟಕ ಭಾಗದಲ್ಲಿ 13 ಆ ಥರದ ಅರಣ್ಯ ಸಂಪನ್ಮೂಲ ಆಧಾರಿತ ಬುಡಕಟ್ಟು ಜನಾಂಗದವರು ಉಪಯೋಗ ಪಡ್ಕೊತಾರೆ. ಈಗ ನೋಡೋಕ್ಕೆ ಶೆಡ್ಯೂಲ್ ಆ್ಯಕ್ಟಲ್ಲಿ 54 ಸಮುದಾಯಗಳಿದೆ. ಅವರೆಲ್ಲರೂ ಕಡುಬಡವರು ಏನಿಲ್ಲ. ಮತ್ತು ಎರಡನೇದಾಗಿ ಅವರಿಗೆಲ್ಲನೂ ಬೇರೆ ಬೇರೆ ಥರದ ಬೆಂಬಲಗಳಿದೆ. ಮತ್ತು ಅವರಿಗೆ ನಿಯಂತ್ರಣ ಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಮತ್ತು ಸಂಪನ್ಮೂಲಗಳಿದೆ ಅವರಿಗೆ. ಆದರೆ ಈ ಜನಾಂಗಕ್ಕಿಲ್ಲ. ಇವರು ಅನಾದಿ ಕಾಲದಿಂದ ಕಾಡಲ್ಲಿದ್ರೂ ಕಾಡು ನಮ್ಮದೇ ಅಂದ್ಕೊಂಡಿದ್ರು. ಈ ಥರ ಕಾಡಿಂದ ಹೊರಗಡೆ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಇವ್ರ ಹೆಸರಿನಲ್ಲಿ ಇವತ್ತು ಯಾವುದೇ ಜಮೀನುಗಳಿಲ್ಲ. ಆಮೇಲೆ ಜಮೀನುಗಳು ಕೊಟ್ಟಿದ್ರು ಇನ್ನೂ RTCಗಳಿಲ್ಲ. ಕೆಲವೆಲ್ಲ ಇಶ್ಯೂಗಳಿದೆ. ಮತ್ತು ದರ್ಖಾಸ್ತೆ ಅಂತಲೇ ಇದೆ ಇನ್ನೂ. ವೈಯಕ್ತಿಕ ಹೆಸರಿನಲ್ಲಿ ಇನ್ನೂ ಅದು ಪಾಣಿ ಇದೆಲ್ಲ ಆಗಿಲ್ಲ, ಹದ್ಬಸ್ತಾಗಿಲ್ಲ. ಇವೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಅದಾಗಲಿಲ್ಲ ಅಂದರೆ ಏನಾಗುತ್ತೆ, ಸರ್ಕಾರನೇ ಎಲ್ಲ ನೆರವುಗಳವರು ಕೊಡಬೇಕಾಗತ್ತೆ. ಈಗ ನಾವು ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಉಪಯೋಗ ತೆಗೆದುಕೊಂಡು ಅನುಷ್ಠಾನ ಮಾಡಲಿಕ್ಕಿರುವಂಥ ಯೋಜನೆಗಳಲ್ಲಿ ಇವರು ಪ್ರಯೋಜನ ಪಡೆಯೋಕ್ಕೆ ಆಗಲ್ಲ. ಸೊ ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕಾಯ್ದೆ ಹಣವನ್ನು ಬೇರೆ ಕಾರಣಗಳಿಗೆ ವರ್ಗಾಯಿಸೋಕ್ಕಿಲ್ಲಿ ನಿಷೇಧ ಇದೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಎಲ್ಲೆಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಅಂತ ಇದೆಯಲ್ಲ, ಆ ಅಧ್ಯಕ್ಷರಿಗೆ ತುಂಬ ಅಧಿಕಾರ ಇದೆ. ಆಗುವ ದೌರ್ಜನ್ಯ ನಡೆಯುವ ಏನೇ ಪ್ರಕರಣಗಳಿದ್ರೂ ಅವರೇ ಬೇಕಾದರೆ ಕೂತ್ಕೊಂಡು ನ್ಯಾಯ ಕೊಡುವಂತಹ, ವಿಚಾರಣೆ ಮಾಡುವಂತಹ, ಆ ದೂರನ್ನು ಮುಂದಕ್ಕೆ ದಾಖಲಿಸುವಂಥ ಎಲ್ಲ ಅಧಿಕಾರ ಆ ಸಾಮಾಜಿಕ ನ್ಯಾಯ ಸಮಿತಿ ಕೊಟ್ಟಿದ್ದಾರೆ. ವೆರಿ ಪವರ್ಫುಲ್ ಸಮಿತಿ ಅದು. ಬಟ್ ಅದು ಸದಸ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಬಳಕೆ ಮಾಡಿಕೊಂಡು ತಮ್ಮ ಜನಾಂಗಕ್ಕೆ, ಜನರಿಗೆ ಮತ್ತು ಸ್ಥಳೀಯವಾಗಿ ಆಗುವ ಕೆಲವು ಅನ್ಯಾಯಗಳಿಗೆ, ದಬ್ಬಾಳಿಕೆಗಳಿಗೆ ಸೊ ಅಲ್ಲೆಲ್ಲೇ ಪರಿಹಾರ ಕೊಡುವಂಥ ಕೆಲಸಗಳಾಗಬೇಕು. ಎಲ್ಲ ಪೊಲೀಸ್ ಸ್ಟೇಷನ್ನು ಕೋರ್ಟ್ಗೆ ಹೋಗಬಾರ್ದು. ಯಾಕಂದರೆ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಲಾಂಗ್ ಪ್ರೊಸೀಜರು, ಅಲ್ಲಿ ಯಾವುದೂ ಸಿಗಲ್ಲ. ಮತ್ತು ಆ ಕಾಯ್ದೆನಲ್ಲಿ ಅನೇಕ ಲೋಪಗಳು ಇದೆ. ಅವ್ನು ಮತ್ತೆ ಬೇಲ್ ಮೇಲೆ ಬರ್ತಾರೆ. ಆಗಬೇಕಾಗಿರೋ ಕೆಲಸಗಳಾಗಲ್ಲ, ಅಷ್ಟರೊಳಗೆ ಮನಸ್ಸು ಹಾಳಾಗ್ಬಿಟ್ಟಿರುತ್ತೆ. ಮತ್ತು ಜೊತೆನಲ್ಲಿ ಜೀವನ ಮಾಡೋಕ್ಕಾಗೋದಿಲ್ಲ, ತಪ್ಪು ಕಲ್ಪನೆಗಳೇ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ಹಾಗೆಯೇ ಈ ಅರಣ್ಯ ಆದಿವಾಸಿಗಳಿಗೆ ಈ ಶೈಕ್ಷಣಿಕ ಶಾಲೆಗಳಲ್ಲಾಗಿರ್ಬೋದು ಅಥವಾ ಶೈಕ್ಷಣಿಕ ಯಾವುದಾದ್ರೂ ಚಟುವಟಿಕೆಗಳಲ್ಲಾಗಿರ್ಬೋದು ವಿಶೇಷ ಒತ್ತನ್ನು ನೀಡಲಾಗ್ತದೆ. ಏನಿಲ್ಲ, ಅವ್ರನ್ನೆಲ್ಲ ಈಗ ಬುಡಕಟ್ಟು ಜನರಿಗೆ ಅವ್ರದ್ದೇ ಆಶ್ರಮ ಶಾಲೆಗಳಿದೆ. ಅದಾದ್ಮೇಲೆ ಯಾವುದೇ ವಸತಿ ನಿಲಯ ಶಾಲೆಗಳು ತಗೊಳ್ಬೋದು. ಆಮೇಲೆ ಕಸ್ತೂರ್ಬಾ ಶಾಲೆಗಳಂತ ಅವ್ರಿಗಾಗೆ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ 100% ಅನುದಾನವನ್ನು ಕೊಟ್ಟು ನಡೆಸ್ತಾ ಇದೆ. ಅಪ್ ಟು 1ನೇ ಕ್ಲಾಸಿಂದ PUC ಅಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ. ಸೊ ಅದಾದಮೇಲೆ ಅವರು ಡಿಗ್ರಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ವಿಶೇಷ ಅನುದಾನ ಇದೆ. ಅವರಿಗೆಲ್ಲ ಪ್ರಿಮಿಟಿವ್ ಟ್ರೈಬು ಅರಣ್ಯ ಆಧಾರಿತ ಸರ್ಟಿಫಿಕೇಟ್ ಬಂತು ಅಂತ ಹೇಳಿದ್ರೆ ಅಂಡರ್ ಗ್ರಾಜ್ಯುಯೇಷನಲ್ಲೂ ಇದೆ, ಪೋಸ್ಟ್ ಗ್ರಾಜ್ಯುಯೇಷನಲ್ಲೂ ಅವ್ರಿಗೆ ಅವಕಾಶ ಇದೆ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 2 ವಿದ್ಯಾರ್ಥಿಗಳಿಗೆ ಯಾರು ಪ್ರಿಮಿಟಿವ್ ಟ್ರೈಬ್ ಸ್ಟೇಟಸ್ಸಿಂದ ಬರ್ತಾರೆ ಅಥವಾ ಅರಣ್ಯ ಆಧಾರಿತ ಬುಡಕಟ್ಟು ಜನರಿಂದ ಬರ್ತಾರೆ ಅವರಿಗೆ ಸೀಟ್ ಕೊಡಬೇಕು, ಯಾವುದೇ ನಿಯಮ ನಿಬಂಧನೆ ಇಲ್ಲದೆ ಕೊಡಬೇಕು ಅಂತ ನಿಯಮನೇ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ಮೆಚ್ಚುವಂಥ ಸಂಗತಿ. ಇದು ಡಾಕ್ಟರ್ HP ಜ್ಯೋತಿ ಅಂತ ಇದ್ದಾರೆ, ಪ್ರೊಫೆಸರ್ MSW ಡಿಪಾರ್ಟ್ಮೆಂಟಲ್ಲಿ. ಅವರು ಈ ವಿಷಯವನ್ನು ತೆಗೆದುಕೊಂಡು ಯೂನಿವರ್ಸಿಟಿ ಮಟ್ಟದಲ್ಲಿ ಮಾತಾಡಿ ಸೆನೆಟಲ್ಲಿ ರೆಸೊಲ್ಯೂಷನ್ ಮಾಡಿ ಮಾಸ್ಟರ್ ಡಿಗ್ರಿ ಯಾರು ಮಾಡ್ತೀವಿ ಅಂತಾರೆ, ಯಾರೇ ಇಬ್ಬರು ವಿದ್ಯಾರ್ಥಿಗಳನ್ನ ಅವ್ರು ಅಪ್ರೋಚ್ ಮಾಡಿದ್ರೆ ಮುಂದಿನ ಪ್ರೋಸೆಸ್ನ ಅವ್ರು ಮಾಡಿಸ್ತಾ ಇದ್ದಾರೆ. ಸೊ ಈ ಥರದ್ದೂ ಇದೆ. ಸೊ ಇದು ನಾವು ಗಮನಿಸಬೇಕು. ಸರ್, ಹಾಗೆಯೇ ಇಷ್ಟು ವರ್ಷಗಳ ಒಂದು ಈ ಯೋಜನೆಯ ಜಾರಿಯಾಗಿ ಅನುಷ್ಠಾನದಿಂದ ಇವರ ಒಂದು ಸಾಕ್ಷರತೆ ಪ್ರಮಾಣದಲ್ಲಿ ಏನಾದರೂ ಪ್ರಗತಿ ಸಾಧಿಸಿದ್ದು ತುಂಬಾನೇ ಆಗಿದೆ. ಈಗ ಮೂಲ ಸಾಕ್ಷರತೆಯಲ್ಲೂ ಪ್ರಮಾಣ ಆಗಿದೆ. ಮತ್ತೆ ಕಲ್ತಿದ್ದಾರೆ. ಈಗ ಯಾವ ಹಾಡಿ ಅಥವಾ ಯಾವ ತಾಂಡಗಳಿಗೆ ಎಲ್ಲೇ ನಾವು ಹೋದ್ರೂ ಈಗ 5ನೇ ಕ್ಲಾಸ್ವರೆಗೂ 7ನೇ ಕ್ಲಾಸ್ವರೆಗೂ 10ನೇ ಕ್ಲಾಸ್ವರೆಗೂ PUCವರೆಗೂ ಕನಿಷ್ಠ ಶಿಕ್ಷಣ ಡಿಗ್ರಿ ಮಾಡಿರೋರ್ಗೂ ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿರೋ ಅಲ್ಲಲ್ಲಿ ಸಿಗ್ತಾರೆ. ಈಗ ಅಲ್ಲಲ್ಲಿ ನಮಗೀಗ PhD ಮಾಡ್ತಾ ಇರೋರು ಕಾಣಿಸ್ತಾ ಇದ್ದಾರೆ. ಒಂದು ಜನಾಂಗದಲ್ಲಿ ಒಬ್ಬರಾದ್ರಿಗೆ PhD ಅವ್ರು ಸಿಗ್ತಾರೆ. ಅದೇ 30-40 ವರ್ಷದಿಂದ ಇಂಥ ಅವಕಾಶ ಇರಲಿಲ್ಲ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋ ಮಟ್ಟಕ್ಕೆ ಬಂದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಏನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ ಆ ಪರೀಕ್ಷೆಗಳು ಬರೆಯೋ ಮಟ್ಟಕ್ಕೆ ಬಂದಿದ್ದಾರೆ. ಈಗ ಇದೊಂದು ಬದಲಾವಣೆನೇ ಅಲ್ವಾ? ಹೌದು. ಸೊ ಆ ಬದಲಾವಣೆ ಪಡ್ಕೊಂಡವ್ರು ಏನು ಮಾಡಬೇಕು, ಅವ್ರ ಸಮುದಾಯದ ಉಳಿದ ಜನರಿಗೆ ಏನು ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಆಗ ಅಧಿಕಾರಿಗಳ ಮೇಲೆ
ಮತ್ತು ಪ್ರಜಾಪ್ರತಿನಿಧಿಗಳ ಮೇಲೆ ಅಷ್ಟೊಂದು ಒತ್ತಡ ಕಡಿಮೆ ಆಗ್ತದೆ. കാരണം ಅವರು ಮಾಡೋದು ಸಹಜವಾಗಿರುತ್ತೆ, ಪ್ರಾಮಾಣಿಕವಾಗಿರ್ತದೆ ಅಂತ ನನ್ನ ಅನುಭವ ಹೇಳ್ತದೆ. ಅಂಥ ಅಂಶಗಳ ಕಡೆ ಅವರು ಗಮನ ಕೊಡಬೇಕು. ಸರ್, ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಕಲ್ಯಾಣದಲ್ಲಿ ತಾವು ಸಾಮಾಜಿಕ ಮುಖ್ಯವಾಹಿನಿ ಮತ್ತು ಆರ್ಥಿಕ ಮುಖ್ಯವಾಹಿನಿ ಅಂತ 2 ಅಂಶಗಳನ್ನು ತಿಳಿಸಿದ್ರಿ. ಈ ಆರ್ಥಿಕ ಮುಖ್ಯವಾಹಿನಿ ಅನ್ನೋದರಲ್ಲಿ ಅವರ ಒಂದು ಜೀವನೋಪಾಯ ಆಗಿರ್ಬೋದು, ಒಂದು ಜೀವನಾಧಾರವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಕೂಡ ಒಂದು ಬಹಳ ಮುಖ್ಯವಾದಂಥ ಅಂಶ ಆಗಿರುತ್ತೆ ಸರ್. ಆ ನಿಟ್ಟಿನಲ್ಲಿ ನಾವು ಗಮನಿಸುವಂತೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಜೀವನಾಧಾರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತವಾಗಿ ಸರ್ಕಾರ ಏನು ಮಾಡುತ್ತೆ, ಭೂ ಮಂಜೂರು ಕಾಯ್ದೆ ಅಂತ ಮಾಡಿದೆ. ಯಾರಿಗೆ ಭೂಮಿ ಇಲ್ಲ ಅವರಿಗೆ ಭೂಮಿನ ಸ್ವತಂತ್ರ ಪೂರ್ವದಿಂದ ಅನೇಕ ಪ್ರದೇಶಗಳಲ್ಲಿ ಸಂದರ್ಭಗಳಿಗೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಅದಕ್ಕೆಲ್ಲ RTC ಇದೆ. ಸೊ ಇದು ಒಂದೇ ಅಂಥದ್ದು. ಇನ್ನು ಕೆಲವನ್ನ ಅರಣ್ಯದಿಂದ ಅವ್ರನ್ನ ಬೇರೆ ಕಡೆಗೆ ವರ್ಗಾಯಿಸಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ. ಅಂಥವ್ರಿಗೆ ಪುನರ್ವಸತಿಗೆ ಅಂದ್ಬಿಟ್ಟು ಒಂದು ನಿರ್ದಿಷ್ಟ ಪ್ರದೇಶದಲ್ಲೇ ಇರಬೇಕು ಅಂತೇಳಿ ಜಾಗಗಳು ಕೊಟ್ಟಿರೋದನ್ನು ನೋಡ್ತೀವಿ. ದರ್ಖಾಸ್ತ್ ಜಮೀನು ಕೊಟ್ಟಿರೋದು ನಾವು ನೋಡ್ತೀವಿ. ಬಗೇರ್ ಹುಕುಮ್ ಅಂತ ಹೇಳಿ, ಹೌದು, ಅವನು ಭೂರಹಿತ, ಆದರೆ ಅವನು ಸರ್ಕಾರಿ ಜಮೀನ ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಕಾಯ್ದೆ ಬಂದಿದೆ. ಸೊ ಇದರಲ್ಲೆಲ್ಲ ಅವ್ರಿಗೆ ಸಿಗ್ತಾ ಇದೆ. ಸೊ ಯಾವುದು ಸರ್ಕಾರ ಮಂಜೂರು ಮಾಡಿದ ಜಮೀನುಗಳಿದೆ, ದರ್ಖಾಸ್ತಿದೆ, ಬಗೈರ್ ಹುಕುಮ್ ಇದೆ, ಅವರು ಸರ್ಕಾರದ ಅನುಮತಿ ಇಲ್ಲದೆ ವಿಲೇವಾರಿ ಮಾಡೋಕ್ಕೆ ಅನುಕೂಲ, ಪರ್ಮಿಷನ್ ಇಲ್ಲ. ಅದನ್ನು ಅವರು ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರು ಯಾವ ಕಾರಣಕ್ಕೆ ಮಾರ್ತಾ ಇದ್ದೀರಿ, ನಿಮಗೆ ಜೀವನಾಧಾರ ಬೇಡವಾ ಅಂತ ಪರಿಶೀಲನೆ ಮಾಡಿ ಅವರು ಅನುಮತಿ ಕೊಟ್ಟರೆ ಮಾತ್ರ ಅದು ಸೇಲ್ ಆಗುತ್ತೆ, ಇಲ್ಲಾಂದರೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಥರದೊಂದು ನಿಯಮ ತಂದಿದ್ದಾರೆ. ಅವ್ರದ್ದೇ ಯಾವುದೋ ಟ್ರೆಡಿಷ್ನಲ್ ಲ್ಯಾಂಡ್ ಇದೆ, ತಲತಲಾಂತರ ಕಾಲದಿಂದಲೂ ಅವರ ತಂದೆ ತಾಯಿ ಅಜ್ಜಿ ತಾತನಿಂದ ಬಂದಂಥ ಜಮೀನುಗಳಿದೆ, ಅದನ್ನು ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು, ಅದಕ್ಕೆ ಅಡ್ಡಿ ಬರೋದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಇದೆ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗುತ್ತೆ, ಈ ಅನುಮತಿಗಳೇ ಇಲ್ಲದೇ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂದರೆ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡಿ ಯಾವಾಗ ಬೇಕಾದ್ರೂ ವಾಪಸ್ ತಗೊಳ್ಳೋಕ್ಕೂ ಕಾನೂನಿದೆ. ಅದು AC ಕೋರ್ಟಲ್ಲಿ ಆಗುತ್ತೆ. ಅದು ಎಷ್ಟೇ ದೊಡ್ಡ ಮನುಷ್ಯ ಇರಲಿ, ಎಷ್ಟೇ ಹಣಕ್ಕೆ ಅವನು ಕೊಂಡ್ಕೊಂಡಿದ್ರು ಮತ್ತು ಅದು ವಾಪಸ್ಸು ಯಾರು ಪರಿಶಿಷ್ಟ ವರ್ಗದ ಜನರಿಂದ ಹೋಗಿದೆ ಅವರಿಗೆ ಅದು ಮರು ಜೋಡಣೆ ಆಗುತ್ತೆ. ಸೊ ಈ ಥರದ್ದು ಒಂದಿದೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನು ಕೆಲವೊಮ್ಮೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೆಲ್ಫ್ ಅಕ್ವೈರ್ಡ್ ಜಮೀನುಗಳಿದೆ, ಸ್ವಂತ ಅವರೇ ಜಮೀನುಗಳು ಮಾಡ್ಕೊಂಡಿದ್ದಾರೆ. ಸೊ ಅಂಥವುಗಳಿಗೆ ಇದೇನು ಅನ್ವಯ ಆಗೋದಿಲ್ಲ. ಇದಕ್ಕೊಂದು ಕಾನೂನು ಬಂದಿದೆ, ಅನುಮತಿ ತೆಗೆದುಕೊಂಡು ಮಾಡಬೇಕು ಅಂತ. ಮೊದಲು ಅದು ಇರಲಿಲ್ಲ. ಆ ಮೊದಲೇನಾದರೂ ಕಾನೂನು ಬಂದ ಮೇಲೆ ಇವರೇನಾದ್ರು ಜಮೀನು ಮಾರಾಟಕ್ಕೆ ಹೋದ್ರೆ ಆಗ ಅನುಮತಿ ತಗೊಳ್ಬೇಕು. ಕಾನೂನು ಬರೋಕ್ಕೆ ಮೊದಲೇ ಏನಾದ್ರೂ ವಿಲೇವಾರಿ ಆಗಿದೆ, ಏನಾದ್ರು ಮಾಡಿದ್ದಾರೆ ಅಂದರೆ ಅದಕ್ಕೇನು ಅನುಮತಿ ತಗೊಳ್ಬೇಕಂತೇನಿಲ್ಲ ಅನ್ನೋ ಒಂದು ಕಾನೂನಿದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಕರ್ನಾಟಕದಲ್ಲಿ ಈ ಕಾನೂನುಗಳು ಯಾರ ರಕ್ಷಣೆಗಾಗಿದೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಿತಾಸಕ್ತಿಗಳ ರಕ್ಷಣೆಗಾಗಿ ಕಾನೂನಿದೆ. ಇದು ಕಾನೂನು ಯಾರು ಮುರಿಬಾರ್ದು ಮತ್ತು ಅವ್ರಿಗೂ ಆಮಿಷ ಒಡ್ಡಬಾರ್ದು ಮತ್ತು ಅವ್ರಿಗೂ ತಪ್ಪು ಗ್ರಹಿಕೆಗಳು ಕೊಟ್ಟುಬಿಟ್ಟು ಏನೋ ವಂಚನೆ ಮಾಡುವಂಥದ್ದು, ಈ ಪ್ರಕರಣಗಳಿಗೆಲ್ಲ ಉಗ್ರವಾದ ಕಠಿಣವಾದ ಶಿಕ್ಷೆ ಇದೆ ಕಾನೂನು ಪ್ರಕಾರ. ಸೊ ಆಸೆಗಳು ಪ್ರಲೋಭನೆಗಳಿಗೆ ಅವ್ರನ್ನ ದೂಡಬಾರ್ದು ಅಂತ ಕಾನೂನಲ್ಲಿ ಹೇಳಿದೆ. ಸೊ ಇದೊಂದೇನೇ ಅಲ್ಲ, ಮತ್ತೆ ವೈಯಕ್ತಿಕ ಸವಲತ್ತುಗಳ ವಿಚಾರದಲ್ಲೂ ಅಷ್ಟೇ. ಉದಾಹರಣೆಗೆ ಟ್ರ್ಯಾಕ್ಟರ್ ತಗೊಳ್ತಾರೆ, ಅವ್ರ ಹೆಸರು ಕೊಡೋದು ಯಾರೋ ಬಳಸೋದು, ಅವ್ರ ಜಮೀನಲ್ಲಿ ಯಾರೋ ಬಂದು ಶುಂಠಿ ಬೆಳೀತಾರೆ, ಅದು ಇನ್ನೊಂದೇನೋ ಮಾಡ್ತಾರೆ, ಅವ್ರಿಗೇನೋ ಕೊಡೋದಿಲ್ಲ, ಲಾಭ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಪ್ರಕರಣಗಳೂ ಕ್ರಿಮಿನಲ್ ಅಫೆನ್ಸ್ ಆಗತ್ತೆ, ಇದಕ್ಕೆ ಜೈಲು ಶಿಕ್ಷೆ ಇದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಯಾರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಕಾನೂನುಗಳನ್ನ ದಯಮಾಡಿ ಪಾಲನೆ ಮಾಡಿ ಜನರ ಹಕ್ಕುಗಳ ಸ್ಥಾಪನೆಗೆ ಸಹಕಾರ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ವೈಯಕ್ತಿಕವಾಗಿ ಎಲ್ಲದನ್ನು ಪಡ್ಕೊಳ್ಬೋದು, ಸಾಲಗಳು ಪಡ್ಕೋಬೋದು. ಅದಕ್ಕೆ ಸಬ್ಸಿಡಿಗಳು ಅವ್ರವ್ರದ್ದೇ ಕಾರ್ಪೊರೇಷನ್ಗಳಿದೆ, 13 ಕಾರ್ಪೊರೇಷನ್ಸ್ ಇದೆ. ಅದ್ರ ಮುಖಾಂತರ ಹೋದ್ರು ಅಂತ ಹೇಳಿದ್ರೆ 50%, 60% ಅವರಲ್ಲಿ ಸಬ್ಸಿಡಿ ಇದೆ. ಆದರೆ ಬ್ಯಾಂಕ್ ಲೋನ್ ಆಗಲೇಬೇಕು. ಬ್ಯಾಂಕ್ ಲೋನ್ ತಗೊಂಡಾದ್ಮೇಲೆ ಸಬ್ಸಿಡಿ ಅಮೌಂಟ್ನ ಅವರ ಬ್ಯಾಂಕ್ ಖಾತೆಗೆ ಕೊಡುವಂಥದ್ದಿದೆ. ಇನ್ನು ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷನ್ ಅಂತ ಇದೆ, ಕೃಷಿ ಯಂತ್ರ ಯೋಜನೆ, ಅದರಲ್ಲೂ ಅವ್ರಿಗೆ ಎಲ್ಲ ಥರ ಯಂತ್ರಗಳು ಸಿಗುತ್ತೆ. ಆಯಿತಾ, ಮಿನಿಮಮ್ 1 ಎಕರೆ 2 ಎಕರೆ 3 ಎಕರೆ 5 ಎಕರೆ ಇರಬೇಕು. ಇಲ್ಲ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಕೊಳ್ಬೇಕಾದ್ರೂ ತೊಗೊಳ್ಬೋದು. ಒಟ್ಟಾರೆ ಒಂದು ಗುಂಪು ಮಾಡಬೇಕಾದ್ರೆ ಯಂತ್ರಧಾರೆಯಲ್ಲಿ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಸೊ ಇನ್ನು ಯಾವ್ಯಾವ ಥರ ಲೋನುಗಳು ಬರುತ್ತೆ ಎಲ್ಲನೂ ಅವ್ರಿಗೂ ಸಿಗತ್ತೆ. ಅವ್ರಿಗೂ ಕಿಸಾನ್ ಕಾರ್ಡ್ ಸಿಗತ್ತೆ, ಅವ್ರಿಗೂ ಫಸಲ್ ಬಿಮಾ ಯೋಜನೆ ಸಿಗತ್ತೆ. ಯಾವುದು ದೂರ ಅಂತ ಇಲ್ಲ. ಆದರೆ ಅದನ್ನು ಪಡ್ಕೊಂಡು ನಾವು ಏಳಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಸುಧಾರಣೆ ಆಗಬೇಕು ಅನ್ನೋ ಅಭಿಪ್ರಾಯ ಯಾರು ಕಾಳಬೇಕೋ ಅವರುಗಳು ಮಾಡ್ಕೋಬೇಕು. ಸೊ ಅದ್ರ ಕಡೆ ಅವ್ರು ಗಮನ ಮಾಡಬೇಕು.
ಈಗ ಮನೆ ಸವಲತ್ತು ಇದೆ, ಅವರಿಗೆ ಯೂನಿಟ್ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಬಾತ್ರೂಮ್ ಟಾಯ್ಲೆಟ್ನ ಎಕ್ಸ್ಟ್ರಾ ವರಿ ಮಾಡ್ತಾ ಇದ್ದಾರೆ. ಸೊ ಎಲ್ಲದರಲ್ಲೂ ಇದೆ. ಸೊ ನನಗೆ ಆಗಲ್ಲ ಅಂತ ಅವ್ರು ಕೂಡಬಾರ್ದಷ್ಟೇ, ಎಲ್ಲೆಲ್ಲಿ ಏನೇನು ಆಗುತ್ತೆ ಆದರೆ ಅದ್ರ ಮುಖಾಂತರ ಎಲ್ಲ ನಾವು ಜೀವನಾಧಾರಗಳನ್ನ ಅಭಿವೃದ್ಧಿ ಮಾಡಿಕೊಂಡು ಕುಟುಂಬಕ್ಕೆ ಆದಾಯವನ್ನು ಹೆಚ್ಚಿಸ್ಕೊಳ್ಳುವ ಪ್ರಯತ್ನಗಳನ್ನ ಅವ್ರು ಮಾಡಬೇಕು. ಅವಾಗ ಮಾತ್ರ ಅದು ಉಪಯೋಗಕ್ಕೆ ಬರ್ತದೆ ಅಂತ ನನಗಾದರೂ ಅನಿಸುತ್ತೆ. ಸರ್, ಹಾಗೆಯೇ ಈಗ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಯೋಜನೆಗಳಲ್ಲಿ ಅನುದಾನಗಳನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಭರಿಸ್ತಾವ ಸರ್, ಅಥವಾ ಒಂದೇ ಸರ್ಕಾರ ಇದನ್ನ ಭರಿಸುತ್ತಾ ಸರ್? ಇಲ್ಲ, ಯೋಜನೆ ಮಾಡಿ ಕಳಿಸಾದ್ಮೇಲೆ ಕೇಂದ್ರದ ಪಾಲು ಕೇಂದ್ರ ಕೊಡುತ್ತೆ, ರಾಜ್ಯದ ಪಾಲು ರಾಜ್ಯ ಕೊಡುತ್ತೆ. ಅದನ್ನ ಒಟ್ಟಿಗೆ ಪೂಲ್ ಮಾಡ್ಕೊಳ್ತಾರೆ. ಪೂಲ್ ಮಾಡಿಕೊಂಡು ಯಾವ್ಯಾವ ಇದಕ್ಕೆ ಏನೇನು ಅಂತ ನಿಗದಿ ಮಾಡ್ಕೊಳ್ತಾರೆ. ಶಿಕ್ಷಣಕ್ಕೆ ಎಷ್ಟು, ಆರೋಗ್ಯಕ್ಕೆ ಎಷ್ಟು, ಮೂಲಭೂತ ಸೌಕರ್ಯಗಳಿಗೆ ಎಷ್ಟು, ಜೀವನಾಧಾರಗಳಿಗೆ ಎಷ್ಟು ಅಂತ ಒಂದು ಬಜೆಟ್ ಮಾಡ್ಕೊತಾರೆ. ನಮ್ಮ ಎಲ್ಲ ರಿಕ್ವೈರ್ಮೆಂಟು ಬಜೆಟ್ ಒಳಗಡೆ ಹೋಗಬೇಕು. ಆ ವಿಚಾರದಲ್ಲಿ ಸಮುದಾಯ ಮುಖಂಡರು, ಅಭಿಪ್ರಾಯ ಮುಖಂಡರು, ಯುವಕರು, ಮಹಿಳೆಯರು ಜಾಗೃತರಾಗಿ ನಮ್ಗೆ ಏನೇನು ಅವಶ್ಯಕತೆಗಳಿದೆ, ಬೇಡಿಕೆಗಳಿದೆ ಅನ್ನೋದನ್ನ ಸಕಾಲದಲ್ಲಿ ಮುಟ್ಟಿಸ್ಲಿಕ್ಕೆ ಯಾರಿಗೆ ಅದಕ್ಕೆ ಜವಾಬ್ದಾರಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಪಂಚಾಯತಿ ಮುಖಾಂತರ ಮುಟ್ಟಿಸ್ಲಿಕ್ಕೆ ನಾವು ಕ್ರಮ ತೆಗೆದುಕೋಬೇಕು. ಪಂಚಾಯತಿನಲ್ಲೂ ಅಷ್ಟೇ ಅದೆಲ್ಲ ಆಗಬೇಕು, ಗ್ರಾಮ ಸಭೆಯಲ್ಲಿ ಆಗಬೇಕು, ವಾರ್ಡ್ ಸಭೆಯಲ್ಲಿ ಆಗಬೇಕು, ಸಾಮಾನ್ಯ ಸಭೆನಲ್ಲಿ ಅದು ಅನುಮೋದನೆ ಆಗಬೇಕು, ತಾಲೂಕಿಗೆ ಹೋಗಬೇಕು, ಅಲ್ಲಿ ಅದು ಸೇರಿದೆ ಅಲ್ವ ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಜಿಲ್ಲೆಗೆ ಹೋಗುತ್ತೆ, ಜಿಲ್ಲೆನಲ್ಲಿ ಏನಾಯಿತು ಅನ್ನೋದ್ರ ಕಡೆಗೆ ನಿಗಾ ಇಡಬೇಕು. ಯಾರೋ ಮಾಡ್ಕೊಡ್ತಾರೆ ಅನ್ನೋ ಕಾಲ ಹೋಯ್ತೀಗ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ, ಪೂರೈಕೆ ಕಡಿಮೆ ಇರ್ತದೆ. ಆಗ ಸಕಾಲದಲ್ಲಿ ನಿಮಗೆ ಸಿಗದೆ ನಿರಾಶೆ ಆಗುವ ಸಂದರ್ಭಗಳೇ ಜಾಸ್ತಿ ಆಗತ್ತೆ. ಸೊ ಈ ಥರದ ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಸರ್ಕಾರಿ ನೌಕರಿಗೆ ಬಂದಾಗ ಅವ್ರಿಗೆ ರಿಸರ್ವೇಷನ್ಸ್ ಇದ್ದೇ ಇದೆ. ಅವ್ರಿಗೆ ಅರ್ಹತೆ ಬಂತು ಅಂದರೆ, ಅಂಕಗಳು ಬಂತು ಅಂದರೆ ಅದಕ್ಕೆ ಅನುಗುಣವಾಗಿ ಆ ಒಂದು ವರ್ಗದಲ್ಲಿ ಕೆಟಗರಿನಲ್ಲಿ ಏನು ಅವ್ರಿಗೆ ಸಿಗತ್ತೆ ಎಲ್ಲ ಕೆಲಸಗಳು ಸಿಗ್ತಾ ಇದೆ. ಎಲ್ಲ ಅದಕ್ಕೆ ಯಾರೂ ಏನೂ ತಡೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಈ ಸರ್ಟಿಫಿಕೇಟ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಕೆಲಸಕ್ಕೆ ಹೋಗಿರೋರ್ನೆಲ್ಲ ಈಗ ಹಿಡಿದು ಮತ್ತೆ ಈಗ ಅವ್ರನ್ನೆಲ್ಲ ವಾಪಸ್ ಮನೆಗೆ ಕಳಿಸ್ತಾ ಇರೋದು, ಜೈಲಿಗೆ ಹಾಕ್ತಾ ಇರೋದು, ಶಿಕ್ಷೆ ಕೊಡ್ತಾ ಇರೋ ಪ್ರಕರಣಗಳಿಗೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟು ಶಿಕ್ಷಕರಾಗಿದ್ದಾರೆ, ಆಸ್ಪತ್ರೆ ಸೇವೆಯಲ್ಲಿದ್ದಾರೆ, ಅರಣ್ಯದಲ್ಲಿದ್ದಾರೆ, ರೆವಿನ್ಯೂನಲ್ಲಿದ್ದಾರೆ. ಅದನ್ನೆಲ್ಲ ಈಗ ದೂರ ಬಂದಾಗ ಕಂಡಿಡಿದು ಅದು ನಿಜ ಅಂತ ಸ್ಥಿರ ಆದಮೇಲೆ ಅವರಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಕೊಡ್ತಾ ಇದ್ದಾರೆ. ಯಾರ್ದು ಕಿತ್ಕೊಳ್ಳೋಕೆ ಬರೋದಿಲ್ಲ. ಆ ಕಾನೂನೆಲ್ಲ ಈಗ ಕಟ್ಟುನಿಟ್ಟಾಗಿದೆ. ಆ ಥರದ್ದು ಏನಾದ್ರು ನಿಮ್ಮ ಗಮನಕ್ಕೆ ಬಂತು ಅಂದರೆ ಅಥವಾ ನಿಮಗೆ ಸುಳಿವು ಗೊತ್ತಾಯಿತು ಅಂದರೆ ಪ್ರಾಮಾಣಿಕವಾಗಿ ಅದನ್ನು ದಾಖಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯ ಪಡ್ಕೊಳ್ಳುವಂಥ ಪ್ರಯತ್ನ ನಾವೇ ಮಾಡಬೇಕು. ಅದಕ್ಕೆ ಸರ್ಕಾರ ಮಾಡುತ್ತೆ, ಯಾರೋ ಮಾಡ್ಕೊಡ್ತಾರೆ ಅಂತ ನಾವು ಅನ್ಕೊಳ್ಳೋಕೆ ಹೋಗಬಾರ್ದು. ನೀವು ಅರ್ಜಿ ಕೊಟ್ಟರೂ ಆಗತ್ತೆ, ಅದಕ್ಕೆ ಮನ್ನಣೆ ಇದೆ. ಮತ್ತು ಅದಿಷ್ಟು ದಿನದಲ್ಲಿ ವಿಲೇವಾರಿ ಮಾಡಬೇಕು ಅಂತ ನಿಯಮ ಇದೆ. ಸೊ ಹಾಗಾಗ್ಬಿಟ್ಟು ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಈ SCP TSP ಕಾರ್ಯಕ್ರಮಗಳನ್ನ ಆಗಾಗ ಮೌಲ್ಯಮಾಪನ ಮಾಡ್ತಾ, ಮೇಲು ಉಸ್ತುವಾರಿ ಮಾಡ್ತಾ, ಸ್ಥಳೀಯ ಜನರ ಅಗತ್ಯಕ್ಕೆ ಅನುಗುಣವಾಗಿ ಯೋಜನೆ ಮಾಡೋದು, ಹಣಕಾಸುಗಳ ನೆರವುಗಳನ್ನ ಪಡ್ಕೊಳ್ಳೋದು ಮತ್ತು ಅದು ಹಂಚಿಕೆ ಮಟ್ಟದಲ್ಲಿ ಸಹಿತ ಮುಟ್ಬೇಕಲ್ಲ ಜನಕ್ಕದು ಪರಿಣಾಮಕಾರಿಯಾಗಿ. ಅದನ್ನು ಸಹಿತ ನಾವು ಕಾವಲು ಸಮಿತಿಯ ಥರ ಕಾಯ್ಕೊಂಡಿದ್ದು ಜಾಗೃತರಾಗಿ ಈ ತಲೆಮಾರುಗಳಿಗೆ ಕೊಡಿಸ್ಕೊಂಡ್ಬಂದ್ವಿ ಅಂದರೆ ಇನ್ನು 1 ಅಥವಾ 2 ತಲೆಮಾರುಗಳಲ್ಲಿ ಈಗೇನು ಉಂಟಾಗಿರುವ ಒಂದು ಮುಖ್ಯವಾಹಿನಿ ಅಸಮತೋಲನ, ಬೇರೆ ಬೇರೆ ಸಂಗತಿಗಳನ್ನ ತೊಡೆದಾಕ್ಬೋದು ಅನ್ಸುತ್ತೆ. ಆಗ ನೀವೆಲ್ಲ ಕಡೆನೂ ಒಂದೇ ರೀತಿಯಲ್ಲಿ ಕಾರ್ಯಕ್ರಮಗಳು ಯೋಜನೆ ಆಗೋದು, ಅನುಮೋದನೆ ಆಗೋದು, ಹಂಚಿಕೆ ಆಗೋದು ನಾವು ನೋಡ್ತೀವಿ. ಆಗ ಎಲ್ಲ ಕಡೆನೂ ಸಮಾನವಾಗಿ ಅಭಿವೃದ್ಧಿ ಆಗೋದು ನಾವು ನೋಡ್ತೀವಿ. ಎಲ್ಲ ಜನಾಂಗದಲ್ಲೂ ಆಗ ಒಂದೇ ರೀತಿ ಅಭಿವೃದ್ಧಿ ಆಗೋದನ್ನು ನಾವು ನೋಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ಸರ್, ಈ ಜೀವನಾಧಾರ ಕಾರ್ಯಕ್ರಮಗಳ ಅಥವಾ ಯೋಜನೆಗಳಿಂದ ಈ ಸಮುದಾಯಗಳಲ್ಲಿ ಮುಖ್ಯವಾಹಿನಿ ಅಂದರೆ ಆರ್ಥಿಕ ಮುಖ್ಯವಾಹಿನಿಯನ್ನು ಕಂಡಿರೋದನ್ನು ಇಷ್ಟು ವರ್ಷಗಳಲ್ಲಿ ಒಂದು ಅಂಕಿಅಂಶವನ್ನು ಗಮನಿಸ್ಬೋದಾ? ಖಂಡಿತ ಗಮನಿಸ್ಬೋದು. ಈಗ ಜೀವನ ಆಧಾರ ಅಂದಾಗ ಏನು ಬೇಕು, ಒಂದು ಶಿಕ್ಷಣ ಬೇಕು, ಚೆನ್ನಾಗಿ ಸಿಗ್ತಾ ಇದೆ. ಕೌಶಲ ಬೇಕು, ಕೌಶಲಗಳು ಸಿಗ್ತಾ ಇದೆ. ಇವ್ರು ಇಷ್ಟಪಟ್ಕೊಂಡು ಹೋಗ್ಬೇಕಷ್ಟೇ, ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಯಾರು ಪಡ್ಕೊಳ್ತಾರೆ ಅವನು ಸ್ವಯಂ ಉದ್ಯೋಗಕ್ಕೆ ಹೋಗ್ಬೋದು ಅಥವಾ ಉದ್ಯೋಗಕ್ಕೆ ಹೋಗ್ಬೋದು, ಅದರಲ್ಲೂ ಎಲ್ಲ ಅವಕಾಶಗಳಿದೆ. ಅದಾದ್ಮೇಲೆ ಅವನಿಗೆ ಬೆಂಬಲ ಕಾರ್ಯಕ್ರಮಗಳು ಬೇಕು, ಅದರಲ್ಲೂ ಅವಕಾಶ ಇದೆ. ಸೊ ಯಾರು ಮುಂದೆ ಅವರ ಹೇಳುವ ನಿಯಮಗಳನ್ನ ಪಾಲಿಸ್ತಾರೆ ಅವ್ರಿಗೆ ಮೇಲೆ ಎಲ್ಲ ಥರ ನೆರವು ಕೊಡಬೇಕಂತೇಳಿ ಸ್ಕೀಮ್ಗಳಿದೆ. ಮುದ್ರಾ ಸ್ಕೀಮ್ ಇದೆ, PMEGPY ಸ್ಕೀಮ್ ಇದೆ, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಉದ್ಯೋಗಿನಿ ಕಾರ್ಯಕ್ರಮ ಇದೆ, ಅಮೃತ್ ಯೋಜನೆ ಇದೆ. ಎಲ್ಲದರಲ್ಲೂ ಅವರು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ಇತ್ತೀಚೆಗೆ ಬಂದಿರೋ VBG ರಾಮ್ಜಿ ಯೋಜನೆ, ನರೇಗಾ ಅಂತ ಹಿಂದೆ ಕರೀತಾ ಇದ್ವಲ್ಲ, ಅದರಲ್ಲೂ ಅವಕಾಶ ಇದೆ.
ಸೊ ಎಲ್ಲರೂ ಅವ್ರಿಗೂ ಇಷ್ಟು ಪರ್ಸೆಂಟೇಜ್ ಜನಕ್ಕೆ ಅವರು ಕೊಡಲೇಬೇಕಂತ ನಿಯಮ ಇದೆ. ಅದನ್ನು ಬೇರೆ ಇನ್ಯಾರು ತೊಗೊಳಕ್ಕಾಗೋದಿಲ್ಲ. ನೀವು ಹೋಗಿ ಅದನ್ನು ಈಗಲೇ ಬೇಡಿಕೆ ಸಲ್ಲಿಸಿ ಕಾಯ್ದಿರಿಸ್ಕೊಂಡು ನಿಮ್ಗೆ ಯಾವ ತಿಂಗಳಲ್ಲಿ ಆ ಕೆಲಸ ಮಾಡ್ಕೊಳ್ಬೋದು ಅನ್ಸುತ್ತೆ ಅವಾಗ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಸೊ ಈಗ ಮುಖ್ಯವಾಗಿ ಜೀವನಾಧಾರಗಳು ನಾವು ನೋಡ್ತಾ ಇರೋದೇನೆಂದರೆ ಅವ್ರಿಗಿರುವಂತಹ ಆಸ್ತಿಗಳ ಒಡೆತನದ ಈ ಖಾತಾಗಳು ಅಷ್ಟೊಂದು ಸಮರ್ಪಕವಾಗಿಲ್ಲ. ಅದೇ ರೀತಿ ಜಮೀನುಗಳ ಒಡೆತನದ್ದು ಅಸುಬಸ್ತುಗಳು ಸರಿಯಾಗಿಲ್ಲ. ಅವುಗಳನ್ನ ಆದ್ಯತೆ ಮೇಲೆ ಅವ್ರು ಮಾಡ್ಕೋಬೇಕು, ಪೋಡಿ ಮಾಡ್ಕೋಬೇಕು. ಅದಾಯಿತು ಅಂದರೆ ಬಾಕಿ ಎಲ್ಲ ಅಭಿವೃದ್ಧಿಗೆ ಅದೇ ಚಾಲನೆ ಬರುತ್ತೆ ಅಂತ ನನ್ನ ಅಧ್ಯಯನಗಳು, ನನ್ನ ಕ್ಷೇತ್ರ ಭೇಟಿ ಸಮಯದಲ್ಲಿ ನಾನು ಕಂಡುಕೊಂಡಂಥ ಸತ್ಯಾಂಶ ಆಗಿದೆ. ಸರ್, ಹಾಗೆಯೇ ಈ ಸರ್ಕಾರೇತರ ಸಂಸ್ಥೆಗಳ ಮೂಲಕ ಯಾವೆಲ್ಲ ಯೋಜನೆಗಳು ಈ ಸಮುದಾಯದ ಜನರಿಗೆ ಸೇವಾ ಸೌಲಭ್ಯಗಳನ್ನು ಈಗ ಸರ್ಕಾರೇತರ ಸಂಸ್ಥೆಗಳು ಅಂತ ಸರ್ಕಾರ ಹೇಗೆ ಯೋಚನೆ ಮಾಡ್ತಾ ಇಲ್ಲ. ಸರ್ಕಾರೇತರ ಸಂಸ್ಥೆಗಳು ಬರೀ ಹುರಿದುಂಬಿಸ್ಬೋದು, ಸಂಘಟಿಸ್ಬೋದು, ಅವ್ರಿಗೆ ಮಾಹಿತಿ ಕೊಡ್ಬೋದು ಅಷ್ಟೇ. ಈಗ ಏನೇ ಸವಲತ್ತು ಬಂದರೂ 2014 ನಂತರ ಅದು ನೇರವಾಗಿ ಸಮುದಾಯಕ್ಕೆ ಬರುತ್ತೆ. ಅದು ವ್ಯಕ್ತಿ ಅಥವಾ ಗುಂಪು, ಆಯಿತಾ. ಸಂಘ ಸಂಸ್ಥೆಗಳ ಮುಖಾಂತರ ರೂಟ್ ಆಗುವಂಥ ಯೋಜನೆಗಳು ಯಾವುದೂ ಇಲ್ಲ. ಈಗ ಆ ಥರದ್ದು ಏನಾದ್ರು ಇದೆ ಅವ್ರದ್ದೇ ಯಾವುದೋ ಹಣಕಾಸು ಸಂಸ್ಥೆ ಸಹಾಯ ಮಾಡುವ ಸಂಸ್ಥೆಗಳಿಂದ ಅವ್ರು ಪಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೂ ಈಗ ರೆಗ್ಯುಲೇಷನ್ ಬರ್ತಾ ಇದೆ. ಯಾರಕ್ಕೆ ಖರ್ಚು ಮಾಡ್ತಾ ಇದ್ದೀರಿ, ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಿ, ಅದೆಲ್ಲ ದಾಖಲೆಗಳನ್ನ ನೀವು ವಿವರವಾಗಿ ಕೊಡಬೇಕು. ಮೊದಲೆಲ್ಲ ಅದು ಲೋಕಾಯುಕ್ತ ಕಾಯ್ದೆಯಿಂದ ಹೊರಗಡೆ ಇತ್ತು, ಆಮೇಲೆ RTIನಿಂದ ಹೊರಗಡೆ ಇತ್ತು. ಅವ್ರಿಗೂ RTI ತರಬೇಕಂತ ಮಾಡಿದ್ದಾರೆ. ಈಗ ಇವೆಲ್ಲ ಬದಲಾವಣೆಗಳಾಗ್ತಾ ಇದೆ ಕಾನೂನಲ್ಲಿ. ಆದರೆ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಅವ್ರು ಏನಾದ್ರು ಒಂದು ಯೋಜನೆ ಪ್ರಸ್ತಾವ ಮಾಡಿ ಅದನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರನೇ ನಾವು ಜಾರಿ ಮಾಡಬೇಕು ಅಂತ ಸರ್ಕಾರಗಳು ನಿರ್ಧಾರ ಮಾಡಿದರೆ ಮಾತ್ರ ಅಂಥ ಯೋಜನೆ ಬರುತ್ತೆ. ಅದು ತುಂಬ ಅತ್ಯಲ್ಪ ಇದೆ. ಯಾಕಂದರೆ ಸ್ವಯಂ ಸೇವಾ ಸಂಸ್ಥೆಗಳನ್ನ ಅವ್ರನ್ನ ಔಟ್ಸೋರ್ಸ್ ಏಜೆನ್ಸಿ ಅಂತ ಪರಿಗಣಿಸ್ತಾರೆ. ಸೊ ಹಾಗಾಗಿ ಅವ್ರ ಪಾತ್ರ ಏನಿದೆ ಅದು ಮಾಡ್ತಾರೆ ಅಷ್ಟೇ. ಅವರು ಅಷ್ಟೇ ಎಲ್ಲ ದಾಖಲೆಗಳಿಡಬೇಕು, ರಿಪೋರ್ಟ್ ಇಡಬೇಕು, ಆಡಿಟ್ ಮಾಡಬೇಕು. ಸೊ ಅದರಲ್ಲಿ ಏನಾದ್ರು ಕುಂದುಕೊರತೆಗಳು, ಲೋಪಗಳಿದ್ರೆ ಜವಾಬ್ದಾರಿ ಅವರೇನೆ. ಸೊ ಈ ಥರ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಅದೀಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ 1974-79 ಸಾಲು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ಅಂತ. ಸರ್, ಇದು ಭವಿಷ್ಯದಲ್ಲಿ ಎಲ್ಲಿಯವರೆಗೂ ಈ ಕಾರ್ಯಕ್ರಮ ಜಾರಿಯಲ್ಲಿ ಇರುತ್ತೆ ಸರ್? ಎಲ್ಲಿವರೆಗೂ ಪೂರ್ಣ ಜನಕ್ಕೆ ನಾವು ಮುಟ್ಟಕ್ಕಾಗೋದಿಲ್ವೋ ಅಲ್ಲಿವರೆಗೂ, ಎಲ್ಲಿವರೆಗೂ ಅಸಮಾನತೆ ಮತ್ತೆ ನಮ್ಮ ಹಂಚಿಕೆ ವಿಧಾನಗಳಲ್ಲಿ ಲೋಪಗಳಿದೆ ಅದು ನಿಲ್ಲೋವರೆಗೂ ಇದು ನಡೀತಾನೇ ಇರುತ್ತೆ. ಅದು ಒಂದು ವೇಳೆ ಅಪವ್ಯಯ ಆದ್ರೂ ನಾವೇ ಕಾರಣ, ಅಥವಾ ಅದು ಸದ್ಬಳಕೆ ಮಾಡಿಕೊಂಡ್ರು ನಾವೇ ಕಾರಣ. ಈಗ ನಾವೇನು ಮಾಡಬೇಕು, ಇನ್ನೂ ಈ ಮೂಲಭೂತ ಸೌಕರ್ಯ, ಮೂಲಭೂತ ಇದರಿಂದ ಮುಂದಕ್ಕೆ ಹೋಗ್ಬೇಕು. ಈಗ ಅವ್ರ ಮನೆಗೆ ಆದಾಯ ಹೆಚ್ಚು ಮಾಡುವಂಥ ಕೆಲಸಗಳು, ಉದ್ಯೋಗ ಹೆಚ್ಚು ಮಾಡುವಂಥ ಕೆಲಸಗಳು, ಜೀವನಾಧಾರಗಳನ್ನ ಅಭಿವೃದ್ಧಿ ಮಾಡುವಂಥ ಸಂಗತಿಗಳ ಕಡೆ ಗಮನ ಕೊಟ್ವಿ ಅಂದರೆ ನೆಕ್ಸ್ಟ್ 10 ವರ್ಷದಲ್ಲಿ ಗುಣಮಟ್ಟವನ್ನು ತುಲನಾತ್ಮಕವಾಗಿ ನೋಡಿದಾಗ ಆ ಒಂದು ಪ್ರದೇಶದಲ್ಲಿ ಉತ್ತಮವಾಗಿರೋದನ್ನು ನಾವು ನೋಡ್ತೀವಿ. ಇದಕ್ಕಾಗೇ ತಾಲೂಕಾ ದಲಿತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಒಂದು ಸೂಚನೆ ಇದೆ, ಇಂಡಿಸಸ್ಸೇ ಇದೆ. ಅದರಲ್ಲಿ ನಾವು ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿದಾಗ ಈಗ ಕಳೆದ 5 ವರ್ಷದಲ್ಲಿ 10 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂತ ನೋಡ್ಬೋದು. ಇತ್ತೀಚೆಗೆ 2-3 ವರ್ಷದಿಂದ ಅದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಫೈನಲ್ ಆಗಿಲ್ಲ, ಹಾಗಾಗಿ ಮಾಹಿತಿ ಇಲ್ಲ. ಬಟ್ 5ನೇ ವರ್ಷದಲ್ಲಿ ಆಗಿರೋದ್ರದ್ದೆಲ್ಲ ಮಾಹಿತಿ ಇದೆ. ಅದನ್ನು ನಾವು ಗಮನಿಸ್ಬೋದು. ಯಾವ ತಾಲೂಕು SC ಎಷ್ಟು ಪ್ರಮಾಣದಲ್ಲಿದ್ದಾರೆ, ST ಯಾವ ಥರದಲ್ಲಿದ್ದಾರೆ, ಯಾವ ಹಂತದಲ್ಲಿದ್ದಾರೆ, ಇದನ್ನು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಸರ್, ಹಾಗೆಯೇ ಸರ್ಕಾರದ ಈ ಎಲ್ಲ ಯೋಜನೆಗಳು, ಆ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಆ ಸಮುದಾಯದ ಜನರಿಗೆ ಮುಟ್ಟೋ ನಿಟ್ಟಿನಲ್ಲಿ ಅವರ ಪಾತ್ರ ಮತ್ತು ಕರ್ತವ್ಯಗಳೇನಿರುತ್ತೆ ಸರ್? ಒಂದು ಜವಾಬ್ದಾರಿಯಾಗಿರಬೇಕು. ಈ ವಿಷಯಗಳಿಗೆ ವಿಚಾರಗಳು ಬಂದಾಗ ಅದನ್ನ ಪೂರ್ಣ ಅರ್ಥ ಮಾಡ್ಕೋಬೇಕು. ಆಮೇಲೆ ತಮಗೇನೋ ಸಂಶಯಗಳು, ಸಂದೇಹಗಳಿದ್ರೆ ಅವರೇ ಅದನ್ನ ಬಗೆಹರಿಸ್ಕೋಬೇಕು. ಇನ್ಯಾರೋ ಮುಖಾಂತರ ಅದನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು. ಮತ್ತು ನಿಮ್ಮ ಪಂಚಾಯತಿ ನಂಬಬೇಕು. ಈಗ ನಿಮ್ಮ ಪಂಚಾಯತಿನೇ ನಿಮ್ಮ ಶಾಸನಬದ್ಧ ಸಂವಿಧಾನ ಸಂಸ್ಥೆ ಅಲ್ವಾ? ಸೊ ಆ ಸಂಸ್ಥೆನಲ್ಲಿ ಕೂತ್ಕೊಂಡು ನೀವು ನೇರವಾಗಿ ಮುಖತಃ ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋವಂಥದ್ದು. ಆಮೇಲೆ ಅದಾದಮೇಲೆ ಯಾರಿಗೆ ಅನುಮೋದನೆ ಆಗಿ ಬರುತ್ತೆ ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಸದುಪಯೋಗ ಮಾಡ್ಕೊಳ್ಳೋದು, ದುರುಪಯೋಗ ಮಾಡ್ಕೋಬಾರ್ದು. ಯಾಕಂದರೆ ಪ್ರತಿಯೊಂದು ಯೋಜನೆಯಿಂದ ಏನೋ ಫಲಾನುಭವಿಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಇರುತ್ತೆ. ಅಲ್ಲಿ ನಾವು ಈಸಿಗೆ ಹೋಗಿ ಮಾಡ್ಕೋಬಾರ್ದು, ಅಡ್ಡದಾರಿಗಳಿಗೆ ಹೋಗಬಾರ್ದು. ಸುಲಭ ಮಾರ್ಗ ಅಂತ ಹೋಗ್ಬಿಟ್ಟು ಏನೋ ಆಗುತ್ತೆ ಅಂತ ಅನ್ಕೊಂಡಾಗ ಏನಾಗುತ್ತೆ, ಒಟ್ಟಾರೆ ಏನು ನಾವು ಪರಿಣಾಮ ಬೀರ್ಬೇಕನ್ನೋ ಆಶಯ ಪಡ್ತಾ ಇದ್ದೀವಿ, ಅದು ಆಗೋದಿಲ್ಲ. ಸೊ ಅದೇನಾಗತ್ತೆ, ಅದರ ಪ್ರಮಾಣ ಸಂಕುಚಿತ ಆಗುತ್ತೆ, ಕುಂಠಿತ ಆಗುತ್ತೆ, ಮತ್ತು ಅವ್ರಿಗೆ ಇನ್ನೊಂದು ನೆರವು ಬೇಕಾಗತ್ತೆ. ಅವಾಗ ಎಲ್ಲಿ ಹೋಗೋದು? ಆಗೋದಿಲ್ಲ. ನಿಜ ಅಲ್ವಾ? ಅವ್ರ ಮೇಲೆ ಒತ್ತಡ ಬರೋಕ್ಕೆ ಶುರು ಆಗುತ್ತೆ. ಇದನ್ನು ಅವರೇ ತಿದ್ಕೋಬೇಕು.
ಮತ್ತು ಇನ್ನೊಂದು ಆದಷ್ಟು ನೇರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರು ಮಾಡುವ ಸಭೆಗಳಲ್ಲಿ ನೇರವಾಗಿ ಭಾಗವಹಿಸಿ ನಿಮ್ಮ ಅಹವಾಲುಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವಂತಹ ಸ್ವಭಾವನ ನಾವು ರೂಢಿಸ್ಕೋಬೇಕು. ಅದು ಯಾರೋ ಮುಖಾಂತರ ಹೋಗೋದಲ್ಲ, ನಮ್ಮ ನಾಯಕರು ಅವ್ರ ಮುಖಾಂತರ ಹೋಗೋದು, ನೀವೇ ನೇರವಾಗಿ. ಅದನ್ನೇ ನಾವು ಸಶಕ್ತೀಕರಣ ಅಂತ ಕರಿತೀವಿ. ನಿಮ್ಮ ಮನೆಯಲ್ಲಿರೋ ಯುವಕರು, ಮನೆಯಲ್ಲಿರೋ ಮಹಿಳೆಯರು ಇದರಲ್ಲಿ ನೇರವಾಗಿ ಭಾಗಿಯಾಗುವಂಗೆ ಮಾಡಿದ್ರೆ ಈ ಕಾಯ್ದೆ ಅಡಿನಲ್ಲಿ ನಮಗೆ ಕೊಟ್ಟಿರೋ ಒಂದು ಹಕ್ಕುಗಳಿಗೆ ಒಂದು ಬೆಲೆ ಬರ್ತದೆ, ಮಾನ್ಯತೆ ಬರ್ತದೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಹಾಗೆಯೇ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕಾಗಿರ್ಬೋದು, ಒಟ್ಟಾರೆಯಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಸರ್, ಈ ಎಲ್ಲ ಯೋಜನೆಗಳು ಸಫಲ ಆಗೋ ನಿಟ್ಟಿನಲ್ಲಿ, ಸೂಕ್ತ ಫಲಾನುಭವಿಗೆ ಈ ಸೌಲಭ್ಯಗಳು ತಲುಪೋ ನಿಟ್ಟಿನಲ್ಲಿ ಏನು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಒಂದನೇದು, ಕಾಯ್ದೆ ಅಡಿಯಲ್ಲಿ ಏನು ಸವಲತ್ತುಗಳು ಬರುತ್ತೆ SC, ವಿಚಾರದಲ್ಲಿ ಇದಕ್ಕೆ ಒಂದು ವ್ಯಾಪಕವಾದ ಪ್ರಚಾರ ಕೊಡಬೇಕು. ಈ ವರ್ಷದಲ್ಲಿ ಯಾರ್ಯಾರು ಫಲಾನುಭವಿ ಆಗ್ಬೋದು, ಎಷ್ಟು ಫಲಾನುಭವಿ ಆಗ್ಬೋದು, ಅರ್ಹತೆ ಮಾನದಂಡಗಳೇನು, ಯಾಕಂದ್ರೆ ಇದರಲ್ಲಿ ನಾವು ಮತ್ತೆ ಭ್ರಷ್ಟಾಚಾರ ಮತ್ತೆ ತಡೆ ಮಾಡುವ ಸಂಗತಿಗಳನ್ನೆಲ್ಲ ನಾವೇನು ಮಾಡಬೇಕು, ನಿಲ್ಲಿಸ್ಬೇಕು. ಭ್ರಷ್ಟಾಚಾರ ಮತ್ತೆ ಅದನ್ನು ಹೇಗೋ ಬೇಕಾಬಿಟ್ಟು ಜಾರಿ ಮಾಡ್ಬೋದು ಅನ್ನೋ ಮನೋಧೋರಣೆಗಳು ಬರುತ್ತಲ್ಲ ಮಧ್ಯದಲ್ಲೇ, ಅವನ್ನ ನಾವು ತಡೆದಾಕ್ಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ವ್ಯಾಪಕ ಪ್ರಚಾರ ಮಾಡಬೇಕು, ಸರಿಯಾದ ಮಾಹಿತಿಗಳನ್ನ ಕೊಡಬೇಕು. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಘನತೆ ಇದೆ, ಗೌರವ ಇದೆ. ಈ ಅಂಶವನ್ನು ಪರಿಗಣಿಸಿ ಎಲ್ಲರಿಗೂ ಇದನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು. ಅವನು ಅರ್ಥ ಮಾಡ್ಕೊಳ್ತಾನೋ ಇಲ್ವೋ, ವಿದ್ಯಾವಂತನೋ ಅವಿದ್ಯಾವಂತನೋ, ಅವನಿಗೆ ಅವಶ್ಯಕತೆ ಇದೆಯೋ ಇಲ್ವೋ, ಅದೆಲ್ಲ ಪಕ್ಕಕ್ಕೆ ಇಡೋಣ. ಇದೊಂದು ಕಲ್ಚರ್ ಆಗಬೇಕು, ನಮ್ಮ ಸ್ವಭಾವ ಆಗಬೇಕು, ನಮ್ಮ ನಡತೆ ಆಗಬೇಕು. ಇದನ್ನು ಜೋಪಾನ ಮುಟ್ಟಿಸ್ಬೇಕು ಅಂತ 40 ವರ್ಷದಿಂದ 50 ವರ್ಷದಿಂದ ಈ ಮನೋಭಾವಗಳು ನಮ್ಮಲ್ಲಿ ಇತ್ತು. ಹಾಗಾಗಿ ನಾವು ತುಂಬ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ತಳ ಸಮುದಾಯಗಳಲ್ಲಿ ಅದ್ಭುತವಾದ ಪರಿಣಾಮ ಉಂಟು ಮಾಡುವ ಕೆಲಸಗಳು ಮಾಡೋಕ್ಕೆ ನಮಗಾಯಿತು. ಇತ್ತೀಚಿನ ದಿನಗಳದು ವೀಕ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಈ ಸ್ವಭಾವವನ್ನು ಬದಲಾಯಿಸುವಂತಹ ಕೆಲಸಗಳು ನಮ್ಮಿಂದ ಆಗಬೇಕು. ಆಮೇಲೆ ಎಲ್ಲೇ ಲೋಪ ಬರಲಿ ಮತ್ತು ತಪ್ಪಾಗಲಿ ಅದು ಮುಕ್ತವಾಗಿ ಚರ್ಚೆ ಮಾಡಿ ಸರಿಪಡಿಸಿಕೊಳ್ಳುವ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೋಬೇಕು, ಮುಚ್ಚಾಕ್ಬಾರ್ದು. ಆಮೇಲೆ ತಪ್ಪುಗಳು ಆಗ್ತಾ ಇಲ್ಲಿ ಬಿಡು ಅಂತ ಹಾಗೆ ಬಿಟ್ಬಿಡ್ಬಾರ್ದು. ಅದು ತಪ್ಪುಗಳಾಗಿ ಆಗಿ ಆಗಿ ತಪ್ಪುಗಳೇ ಸರಿ ಅಂತ ಆಗ್ಬಿಡುತ್ತೆ. ಸೊ ಆಮೇಲೆ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಕಾನೂನು ಅಂತ ಹೋಗ್ತಾರೆ, ಅಧಿಕಾರಿಗೂ ಏನೂ ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಕೋರ್ಟಲ್ಲಿ ಏನು ಮಾಡೋಕ್ಕಾಗತ್ತೆ? ಸೊ ಇದರಿಂದ ಏನಾಗುತ್ತೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನು ದಕ್ಕಬೇಕಾದ ಹಕ್ಕುಗಳು ನಾವೇ ವಂಚನೆ ಮಾಡ್ದಂಗೆ ಆಗತ್ತೆ. ಸೊ ಅಂಥ ವಿಚಾರಗಳನ್ನು ನಾವೇನೇ ನಿಗಾ ಮಾಡಿ ಕಾರ್ಯೋನ್ಮುಖರಾಗಿ ಪರಸ್ಪರ ಸಹಾಯ ಮಾಡಿಕೊಳ್ಳುವ ಪದ್ಧತಿಗಳನ್ನ ನಾವು ಇಲ್ಲಿ ಶುರು ಮಾಡ್ಕೋಬೇಕು. ನಮ್ಮ ಗ್ರಾಮದಲ್ಲಿ ಈ ಮಾಹಿತಿ ಸಿಕ್ಕಿದೆ, ನಿಮಗೆ ಸಿಕ್ಕಿದೆಯಾ? ನಮ್ಮ ಕೇರಿನಲ್ಲಿ ಈ ಮಾಹಿತಿ ಸಿಕ್ಕಿದೆ, ನಿಮಗೆ ಸಿಕ್ಕಿದೆಯಾ? ನಮ್ಮ ಮನೆಯಲ್ಲಿ ಈ ಮಾಹಿತಿ ಇದೆ, ನಿಮಗೆ ಈ ಮಾಹಿತಿ ಸಿಕ್ತಾ ಅಂತ ವಿಶಾಲ ಮನೋಭಾವದಿಂದ ಪಾರದರ್ಶಕವಾಗಿ ಹಂಚಿಕೊಳ್ಳುವ ಪ್ರವೃತ್ತಿಗಳನ್ನ ನಾವು ಸ್ವಲ್ಪ ಜಾಗೃತ ಮಾಡಿಕೊಂಡ್ರೆ ಆಗ ತಕ್ಕ ಮಟ್ಟಿಗೆ ಈ ಭ್ರಷ್ಟಾಚಾರ, ಅವ್ಯವಹಾರ ಮತ್ತು ಭೇದ ಭಾವ ಮಾಡುವಂಥದ್ದು, ಮತ್ತು ಇದ್ದಕ್ಕಿದ್ದಾಗೆ ಒಬ್ರು ಕೊಡೋದು ಒಬ್ರು ಕೊಡದೇ ಇರೋಂಗೆ ಮಾಡುವಂಥ ಸಂಗತಿಗಳು, ಇವುಗಳ ಧೋರಣೆಗಳೇ ನಾವು ಹೊರಗಡೆ ನೋಡ್ತಾ ಇದ್ದೀವಿ. ಇದನ್ನೆಲ್ಲದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನಾದರೂ ನಂಬಿದ್ದೀನಿ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ರೀತಿಯ ಕಾಯ್ದೆಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಈ ಯೋಜನೆಗಳ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ, ಅದರಲ್ಲಿ ಶೈಕ್ಷಣಿಕ ಸೇವೆಗಳಾಗಿರ್ಬೋದು, ಜೀವನಾಧಾರಕ್ಕೆ ಸಂಬಂಧಪಟ್ಟಂಥ ಸೇವಾ ಸೌಲಭ್ಯಗಳು, ಜೊತೆಗೆ ಈ ಯೋಜನೆಗಳನ್ನು ಸರಿಯಾಗಿ ತಲುಪಿಸೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಯಾವ್ಯಾವ ಒಂದು ಇಲಾಖೆ ಮತ್ತು ವಿವಿಧ ರೀತಿಯ ಕಾರ್ಯಾಲಯಗಳ ಮುಖಾಂತರ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಒಂದು ಕಲ್ಯಾಣವನ್ನು ಕಾಣೋ ನಿಟ್ಟಿನಲ್ಲಿ ಈ ಸಮುದಾಯಗಳ ಪ್ರಮುಖ ಕರ್ತವ್ಯ ಹಾಗೂ ಪಾತ್ರ, ಈ ಎಲ್ಲ ವಿಚಾರಗಳ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಗಳು ಹಾಗೂ ಕಲ್ಯಾಣ ಕಾರ್ಯಕ್ರಮಗಳು ಅಥವಾ ಯೋಜನೆಗಳ ಕುರಿತು, ಅದರಿಂದ ಆಗ್ತಿರುವಂಥ ವಿವಿಧ ರೀತಿಯ ಸೇವಾ ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳ ನೀತಿ ನಿರೂಪಕ ಮಾರ್ಗದರ್ಶಕರು ಹಾಗೂ ಸಮಾಲೋಚಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.